ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ, ನಮಸ್ತೆ ಸ್ನೇಹಿತರೆ. ಗುರುವಿನ ಆಶೀರ್ವಾದ, ಭಗವಂತನ ದಯೆ, ಕರುಣೆ, ಪ್ರೇಮದಲ್ಲಿ ನೀವು ಸಂರಕ್ಷಿಸಲ್ಪಡ್ತಾ ಇದ್ದೀರಾ. ಅದೇ ಸತ್ಯವಾಗಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ಎನರ್ಜಿಗೆ ಕನೆಕ್ಟ್ ಆಗ್ತಿರೋ, ಖಂಡಿತವಾಗಿಯೂ ಈ ಎನರ್ಜಿ ನಿಮ್ಮನ್ನು ಗೈಡ್ ಮಾಡುತ್ತೆ, ಪ್ರೊಟೆಕ್ಟ್ ಮಾಡುತ್ತೆ, ಹಾಗೆ ಸರಿಯಾದ ಸಮಯದಲ್ಲಿ ಸರಿಯಾದ ತೀರ್ಮಾನಗಳನ್ನು ತಗೊಳ್ಳೋಕ್ಕೆ ಸಹಾಯ ಮಾಡುತ್ತೆ. ಹಾಗಾದರೆ ಈಗ ನಿಮ್ಮ ಪ್ರಸ್ತುತ ಎನರ್ಜಿಗೆ ತಕ್ಕ ಹಾಗೆ ನೀವು ನಂಬಿದ ಗುರುವಾಗಿರ್ಬೋದು, ಹಾಗೆ ದೇವರಾಗಿರ್ಬೋದು, ನಿಮ್ಮನ್ನು ಯಾವ ರೀತಿ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಅಂದರೆ, ನಿಮ್ಮ ಪ್ರಸ್ತುತ ಎನರ್ಜಿಗೆ ಇಲ್ಲಿ ಬಾಬಾ ಹೇಳ್ತಾ ಇದ್ರೆ, ಪ್ರತಿಯೊಂದು ಬದಲಾವಣೆ ಆಗ್ತದೆ, ಆದರೆ ಪ್ರತೀಕ್ಷೆ ಖಂಡಿತ ಮಾಡಿ. ಅಂದರೆ ಕಾಯುವಿಕೆಯ ನಂತರ ಯಾರದ್ದೋ ಮನಸ್ಸು ಬದಲಾಗ್ಬೋದು, ಹಾಗೆ ಇನ್ಯಾರದ್ದೋ ದಿನಗಳೇ ಬದಲಾಗ್ಬೋದು ಅನ್ನೋ ರೀತಿಯಲ್ಲಿ ಕನೆಕ್ಟ್ ಆಗ್ತದೆ. ನನ್ನಲ್ಲಿ ನಂಬಿಕೆ ಇಟ್ಟು ಶರಣಾಗಿದ್ದೀರಾ ಅಂದರೆ ಖಂಡಿತ ತಾಳ್ಮೆ ಮತ್ತು ಶ್ರದ್ಧೆಯಿಂದ ಮುಂದೆ ಸಾಗಿ. ನಿಮ್ಮ ಜೊತೆ ನಾನಿದ್ದೀನಿ. ಸತ್ಯವಾದ ಭಕ್ತಿ ಶಬ್ದ ಮಾಡೋದಿಲ್ಲ, ಹಾಗೆ ತೋರಿಸ್ಕೊಳ್ಳೋಕ್ಕೂ ಕೂಡ ಬಯಸೋದಿಲ್ಲ. ಅಂತಹ ಒಂದು ಶಾಂತಿಯ ಮನಸ್ಸಿನಲ್ಲಿ ಅಂದರೆ ಹೃದಯದಲ್ಲಿ ನೀವು ಪೂಜೆ ಮಾಡ್ತಾ ಇದ್ದೀರಾ ಅಂದರೆ ಖಂಡಿತ ನಿಮ್ಮ ಪ್ರತೀಕ್ಷೆ ಸಾಕಾರಗೊಳ್ಳುವ ಸಿದ್ಧತೆ ನಡೀತಾ ಇದೆ. ಖಂಡಿತ ಇಲ್ಲಿ ಬಾಬಾ ಹೇಳ್ತಿದ್ರೆ, ನೀವು ಪ್ರತಿಯೊಂದು ವಿಚಾರದಲ್ಲಿ ಏನು ಬದಲಾವಣೆ ಬೇಕು ಅಂತೇಳಿ ಬಯಸ್ತಾ ಇದ್ದೀರಲ್ಲ, ಅದು ಬದಲಾವಣೆ ಸಿಗತ್ತೆ. ನಿಮ್ಮ ಪ್ರೀತಿಯಲ್ಲಿ, ನಿಮ್ಮ ಕಾಳಜಿಯಲ್ಲಿ ನನಗೆ ವಿಶ್ವಾಸ ಇದೆ. ಖಂಡಿತ ನಿಮ್ಮ ನಿಜವಾದ ಶಕ್ತಿಯಾಗಿ ನಾನೇ ನಿಮ್ಮ ಜೊತೆಗಿದ್ದೀನಿ. ಖಂಡಿತ ಈ ಸಮಯ ಹೀಗೆ ಇರೋದಿಲ್ಲ. ಇದು ಸ್ಥಿತಿಗತಿಗಳು ಬದಲಾವಣೆ ಆಗುವ ಒಂದು ಸೂಚನೆ ನಿನಗೆ ಕೆಲವು ದಿನಗಳಲ್ಲಿ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಗೈಡೆನ್ಸ್ ಕೊಡ್ತಾ ಇದ್ದಾರೆ. ನೀವು ಯಾರು ಬದಲಾಗಬೇಕು ಅಂತೇಳಿ ಬಯಸ್ತಾ ಇದ್ರೋ, ಯಾವ ಒಂದು ವಿಚಾರದಲ್ಲಿ ತಿರುವು ಕಾಣಬೇಕು ಅಂತ ಬಯಸ್ತಾ ಇದ್ರೋ, ಹಾಗೆ ನಿಮ್ಮ ಒಂದು ಪ್ರೀತಿಯ ವಿಚಾರದಲ್ಲಿ, ಸಂಬಂಧದ ವಿಚಾರದಲ್ಲಿ ಇನ್ನೂ ಆಳವಾದ ಅನುಭವಗಳು ನಿಮಗೆ ಸಿಗ್ತವೆ. ಕೆಲವರ ಪ್ರೀತಿ ಇಲ್ಲಿ ಆತ್ಮದಿಂದ ಬೇಯಿಸಲ್ಪಟ್ಟಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇರೋದ್ರಿಂದ ಅವರು ನಿಮ್ಮ ಜೀವನಕ್ಕೆ ಮತ್ತೆ ಮರಳ್ತಾರೆ. ಖಂಡಿತ ಇದು ನಿಮಗೆ ಎಲ್ಲೋ ಒಂದು ರೀತಿ ಸಂತೋಷ ಅಷ್ಟೇ ತರೋದಿಲ್ಲ, ನಿಮ್ಮ ನಂಬಿಕೆ ಗೆದ್ದಿದೆ ಅನ್ನುವ ಒಂದು ಉತ್ಸಾಹ ತರುತ್ತೆ. ಅಂದರೆ ಮುಂದೆ ನೀವು ಅದೇ ರೀತಿ ನಂಬಿಕೆಯೊಂದಿಗೆ ಗುರುವಿನಲ್ಲಿ ಶರಣಾಗಿ ನಿಮ್ಮ ಇನ್ನೂ ಅನೇಕ ರೀತಿಯ ಕೆಲಸ ಕಾರ್ಯಗಳಲ್ಲಿ ನಿಮ್ಮನ್ನು ತೊಡಗಿಸ್ಕೊಳ್ತೀರಾ. ಇದರಿಂದ ಕೆಲವೊಂದು ಕರ್ಮಗಳನ್ನು ಕಳ್ಕೊಳ್ತೀರಾ, ಹಾಗೆ ಕೆಲವು ಸಂಬಂಧಗಳನ್ನು ಬದಲಾಯಿಸ್ಕೊಳ್ತೀರಾ ಅನ್ನೋ ರೀತಿಯಲ್ಲೂ ಕೂಡ ಕನೆಕ್ಟ್ ಆಗ್ತಾ ಇದೆ. ಕೆಲವರ ಪ್ರಸ್ತುತ ಎನರ್ಜಿಗೆ ಇಲ್ಲಿ ಯಾವ ರೀತಿ ವಿಚಾರಗಳು ಕನೆಕ್ಟ್ ಆಗ್ತಾ ಇದೆ ಅಂದರೆ, ಕೆಲವೊಂದು ಸಂಬಂಧಗಳು ಶಬ್ದದಿಂದ ಅಲ್ಲ, ಅಂದರೆ ಬುದ್ಧಿವಂತಿಕೆ, ಆತ್ಮವಿಶ್ವಾಸ, ಧೈರ್ಯ, ಹಾಗೆ ವಿಶ್ವಾಸದಿಂದ ಬೆಸೆಯಲ್ಪಟ್ಟಿರ್ತವೆ. ಅಹಂಕಾರ ಸಣ್ಣದಾಗಿರಲಿ, ಹೃದಯವಂತಿಕೆ ದೊಡ್ಡದಾಗಿರಲಿ, ಖಂಡಿತ ಅದೇ ಸಂಬಂಧ ಸಮಯದ ಜೊತೆ ಇನ್ನೂ ಆಳವಾಗ್ತದೆ. ಹಾಗಾಗಿ ಸಂಬಂಧದಲ್ಲಿ ನಾನು ಗೆಲ್ಲಬೇಕು ಅನ್ನೋದಕ್ಕಿಂತ ಆ ಸಂಬಂಧನ ಅರ್ಥ ಮಾಡ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಪ್ರಯತ್ನ ಪಡಿ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಕಷ್ಟ ಇದೆ ಅಂತ ನೀವು ಹೇಳ್ತಾ ಇದ್ದೀರಾ, ತುಂಬ ದುಃಖದಲ್ಲಿದ್ದೀನಿ, ಇಲ್ಲಾಂದರೆ ತುಂಬ ನೀವು ಸಮಸ್ಯೆಯಲ್ಲಿದ್ದೀರಾ ಅಂತ ನಿಮಗೆ ನೀವು ಹೇಳ್ಕೊಳ್ತಾ ಇದ್ದೀರಾ. ಅಲ್ಲಿಗೆ ನಿಮಗೆ ನೀವೇನು ದಿನನಿತ್ಯ ಗೈಡೆನ್ಸ್ ಕೊಡ್ತಾ ಇದ್ದೀರಾ ಅದರ ಬಗ್ಗೆ ಗಮನ ಹರಿಸು ಅನ್ನೋ ರೀತಿಯಲ್ಲಿ ಗುರುವು ಎಚ್ಚರಿಸ್ತಾ ಇದ್ದಾರೆ. ನೀನೇನು ಹೇಳಬೇಕು, ಈ ಕಷ್ಟ ಆಗಿರ್ಬೋದು, ಈ ದುಃಖ ಆಗಿರ್ಬೋದು, ಯಾವುದೂ ಸ್ಥಿರ ಅಲ್ಲ. ಬಾಬಾ ನನ್ನ ಜೊತೆಗಿದ್ದಾರೆ, ಕಳ್ಕೊಳ್ಳೋಕ್ಕೆ ದಾರಿ ಮಾಡಿಕೊಡ್ತಾರೆ. ಗುರುವನ್ನೇ ನಾನು ಸಂಪಾದನೆ ಮಾಡಿದ್ದೀರಿ ಅಂದರೆ, ಗುರಿಯನ್ನು ನಾನು ಸಂಪಾದನೆ ಮಾಡೋದರಲ್ಲಿ ತುಂಬ ದಿನ ಇಲ್ಲ ಅನ್ನೋ ರೀತಿಯಲ್ಲಿ ನಿನಗೆ ವಿಶ್ವಾಸ ತುಂಬ್ಕೋಬೇಕು. ಅದು ಬಿಟ್ಟು ನಾನು ನಿನ್ನ ಜೀವನದಲ್ಲಿ ಬಂದ ಮೇಲೂ ನೀನು ಇನ್ನೂ ಸಮಸ್ಯೆ ಇದೆ ಅಂತೇಳಿ ಹೇಳ್ತಾ ಇದೆಯಾ ಅಂದರೆ, ಆ ಸಮಸ್ಯೆಯಿಂದ ನೀನು ಹೊರಗೆ ಬರ್ತಾ ಇಲ್ಲ ಅಂದರೆ ಆ ಸಮಸ್ಯೆ ಅಲ್ಲ, ಸಮಸ್ಯೆ ನೀನು ಯೋಚಿಸ್ತಾ ಇದೆಯಲ್ಲ ಅದರಲ್ಲಿದೆ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಿದ್ದಾರೆ. ಹಾಗಾಗಿ ನಾನು ನಿನ್ನ ಜೊತೆಗಿದ್ದೀನಿ, ಯಾವುದಾದ್ರೂ ರೂಪದಲ್ಲಿ ನಾನು ನಿನ್ನ ಜೊತೆ ಇದ್ದೇ ಇರ್ತೀನಿ, ಬಂದೇ ಬರ್ತೀನಿ ನಿನ್ನ ಸಹಾಯಕ್ಕೆ. ಆ ಮಾತು ನಾನು ನಿನಗೆ ಯಾವಾಗಲೂ ಕೊಟ್ಟಿದ್ದೀನಿ. ನನ್ನ ಪಾದಗಳಲ್ಲಿ ಶರಣಾದ ಮರುಕ್ಷಣವೇ ಆ ವಚನ ನಿನ್ನದಾಗಿರುತ್ತೆ. ಆದರೆ ನಿನಗೆ ಎಲ್ಲೋ ಒಂದು ರೀತಿಯಲ್ಲಿ ನಂಬಿಕೆ ಕಡಿಮೆ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಹಾಗಾಗಿ ನೀವು ಕೂಡ ಒಂದು ಸಾರಿ ಏನಾದರೂ ಅತಿಯಾದ ಸಮಸ್ಯೆ ಎದುರಾದಾಗ, ಒಂದಿಷ್ಟು ಏನಾದರೂ ಸಮಸ್ಯೆಗಳು ಎದುರಾದಾಗ ಭರವಸೆ ಕಳ್ಕೊಂಡ್ಬಿಡ್ತೀರ. ಮೊದಲು ನಿಮ್ಮ ಮೇಲೆ ಭರವಸೆ ಕಳ್ಕೊಳ್ತೀರಾ, ನಂತರ ನೀವು ನಂಬಿದ ಗುರುವಿನ ಮೇಲೆ, ದೇವರ ಮೇಲೆ ಭರವಸೆ ಕಳ್ಕೊಳ್ತಾ ಇದ್ದೀರಾ. ಹಾಗೆ ಯೋಚಿಸೋದು ಬೇಡ. ಇದೊಂದು ಸಮಸ್ಯೆ ಬಂದಿದೆ ಅಂದರೆ ಇದು ಸ್ಥಿರ ಅಲ್ಲ. ಹಾಗಾಗಿ ಸ್ಥಿರವಲ್ಲದ ಸಮಸ್ಯೆ ಬಗ್ಗೆ ಅಷ್ಟೊಂದು ಯೋಚನೆ ಮಾಡೋದು ಸರಿಯಲ್ಲ ಅಂತ ಹೇಳ್ತಾ ಇದ್ದಾರೆ ಗುರು. ಈಗ ಕೆಲವೊಂದಿಷ್ಟು ವಿಚಾರಗಳು ನಿಮ್ಮ ಎದುರಿಗೆ ಬಂದು ನಿಂತಿದ್ದಾವೆ. ಅವು ಎಲ್ಲೋ ಒಂದು ರೀತಿಯಲ್ಲಿ ನಿಮಗೆ ಸಮಸ್ಯೆ ಉಂಟು ಮಾಡ್ತಾ ಇದ್ದಾವೆ. ಅಂದರೆ ನಿಮ್ಮ ವ್ಯಕ್ತಿತ್ವವನ್ನೇ ಕಳೀತಾ ಇದ್ದಾವೆ, ನಿಮ್ಮನ್ನೇ ನೀವು ಕಳೆದುಕೊಳ್ಳುವಂತೆ ಮಾಡ್ತಾ ಇದ್ದಾವೆ, ನೀವು ನಿಮ್ಮ ಬಗ್ಗೆನೇ ಚಿಂತೆ ಮಾಡುವಂತೆ ಮಾಡ್ತಿದ್ದಾವೆ. ಹಾಗಂತ ಆ ವಿಚಾರಗಳನ್ನು ನಿಮ್ಮ ಕೈಯಲ್ಲಿ ಎಷ್ಟು ಇಟ್ಕೊಳ್ತಾ ಹೋಗ್ತಿರೋ ಅಷ್ಟೇ ನಿಮಗೆ ಅದು ಸಮಸ್ಯೆ ಕೊಡ್ತಾ ಹೋಗುತ್ತೆ. ಅದರಲ್ಲಿ ಒಂದು ನಿರ್ಧಾರಕ್ಕೆ ಬನ್ನಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ. ಅಂದರೆ ನಿಮ್ಮ ಕೈಯಲ್ಲಿ ಏನು ಆಗೋದಿಲ್ಲ ಅಂಥೇಳಿ ನಿಮ್ಗೆ ಅನಿಸ್ತದೋ ಆ ಚಿಂತೆಯನ್ನು ನಿಮ್ಮ ಮನಸ್ಸಿನಿಂದ ದೂರ ಮಾಡಿ. ಅಂದರೆ ಅದನ್ನು ಇಟ್ಕೊಂಡು ಯೋಚಿಸೋದರಲ್ಲಿ ಅರ್ಥ ಇಲ್ಲ, ಮುಂದೆ ಹೋಗಿ ಜೀವನದಲ್ಲಿ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಗುರು.
ಹಾಗೆ ನಿಮ್ಮ ಬಳಿ ದಿವ್ಯ ಶಕ್ತಿಗಳಿದ್ದಾವೆ, ನಿರಂತರವಾಗಿ ಅವು ನಿಮ್ಮ ಜೊತೆ ಸಾಕ್ತಾನೆ ಇದ್ದಾವೆ. ಇದರ ಕಲ್ಪನೆ ಕೂಡ ನಿಮಗಿಲ್ಲ. ನಿಮಗೆ ಒಂದು ಎಷ್ಟು ದೊಡ್ಡ ಸಫಲತೆ ಸಿಗ್ತಾ ಇದೆ ಅಂದರೆ ಇದು ಒಳ್ಳೆಯ ಕರ್ಮಗಳ ಫಲ ಅನ್ನೋ ರೀತಿಲಿ ನಿಮಗೆ ಅದು ಎದುರಾಗತ್ತೆ. ಅಂದರೆ ಒಳ್ಳೆಯದ್ರ ಜೊತೆ ಇದ್ದರೆ ನಮಗೆ ಒಳ್ಳೆಯದೇ ಆಗತ್ತೆ. ಸ್ವಲ್ಪ ತಡ ಆಗ್ಬೋದು, ಖಂಡಿತ ಭಗವಂತ ವಿಳಂಬನೂ ಮಾಡಿರ್ಬೋದು, ಆದರೆ ಖಂಡಿತ ನಮ್ಮ ಕೈ ಬಿಡೋದಿಲ್ಲ. ಉಚಿತವಾದ ಸಮಯಕ್ಕೆ ಅದನ್ನು ನಮಗೆ ಕೊಡ್ತಾನೆ ಅನ್ನುವ ಒಂದು ಎದುರು ನೋಡುವಂಥ ಅಂದರೆ ಅಂತ ಹೇಳುವಂಥ ಸಮಯ ಹತ್ತಿರ ಬರ್ತಾ ಇದೆ. ಖಂಡಿತ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಘಟನೆ ನಡೀತಾ ಇದೆ. ಅದು ನಿಮ್ಮ ಕಲ್ಪನೆಗೂ ಕೂಡ ಮೀರಿರುತ್ತೆ. ಅಷ್ಟರ ಮಟ್ಟಿಗೆ ಇಲ್ಲಿ ಒಂದು ಬದಲಾವಣೆ ಕಾಣುತ್ತೆ ನಿಮ್ಮ ನಂಬಿಕೆಗೆ ಅನುಸಾರವಾಗಿ. ಒಂದು ಹೊಸ ಜೀವನಕ್ಕೆ ಕಾಲಿಡೋ ಯೋಜನೆ ಆಗಿರ್ಬೋದು, ಇಲ್ಲ ಒಂದು ಹೊಸ ವ್ಯಕ್ತಿಯನ್ನು ಒಪ್ಕೊಳ್ಳೋ ಯೋಜನೆ ಆಗಿರ್ಬೋದು, ಅಂದರೆ ವಿಚಾರ ಆಗಿರ್ಬೋದು, ಇಲ್ಲ ಒಂದು ಹೊಸ ವ್ಯಾಪಾರ, ಇಲ್ಲ ವ್ಯಾಪಾರದಲ್ಲೇ ಇನ್ನೊಂದಿಷ್ಟು ಅದರಲ್ಲಿ ಸೈಡ್ ಬಿಸ್ನೆಸ್ ತೊಗೊಳ್ಬೇಕು ಅನ್ನೋ ವಿಚಾರ ಆಗಿರ್ಬೋದು, ಇಲ್ಲ ಎಲ್ಲಿಗಾದರೂ ಹೋಗಬೇಕು ಅನ್ನೋ ಒಂದು ವಿಚಾರ, ಇಲ್ಲ ಒಂದು ಬದಲಾವಣೆ ಮಾಡಬೇಕು ಅನ್ನೋ ವಿಚಾರ, ಇಲ್ಲ ಒಂದು ಖರೀದಿ ಆಗಿರ್ಬೋದು, ಒಂದು ಮಾರಾಟ ಆಗಿರ್ಬೋದು ಮಾಡಬೇಕು ಅನ್ನೋ ಒಂದು ಯೋಜನೆಯಲ್ಲಿದ್ದೀರಾ ಅಂದರೆ ಖಂಡಿತ ನಿಮ್ಮ ಮನೋಬಲ ಮೊದಲಿಗಿಂತ ಈಗ ದೃಢವಾಗಿದೆ. ಪ್ರತಿ ಕ್ಷಣ ನಿಮಗೆ ಅನುಭವ ಆಗ್ತದೆ ಬಾಬಾ ನಿಮ್ಮ ಜೊತೆ ಇದ್ದಾರೆ ಅಂತ ಹೇಳಿ. ಹಾಗಾಗಿ ನಿಮ್ಮ ಕನಸು ಏನು ಅಪೂರ್ಣಗೊಂಡಿತ್ತೋ ಅದು ನನಸಾಗತ್ತೆ. ಹಾಗಾಗಿ ಆ ವಿಚಾರದಲ್ಲಿ ಅಂದರೆ ನೀವು ಏನನ್ನು ಮಾಡಬೇಕು ಅಂತ ಹೊರಟಿದ್ರೋ ಅದನ್ನು ಹಿಂದೆ ನೀವು ಅವರಿಗೆ ಶರಣ ಆಗಿಸ್ತಿರ್ಲಿಲ್ಲ. ಅಂದರೆ ಎಲ್ಲ ಒಂದು ರೀತಿಯಲ್ಲಿ ಅವರಿಗೆ ಕೈ ಮುಗಿತಿದ್ರಿ, ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ರಿ, ಸಮರ್ಪಣೆ ಮಾಡ್ತಿರ್ಲಿಲ್ಲ. ಹಾಗೆ ಮುಂದುವರೆದಿದ್ದುಂಟು. ಅದರಿಂದ ನಿಮಗೆ ಮೊದಲಿಗೆ ಎಲ್ಲ ಒಂದು ರೀತಿಯಲ್ಲಿ ಚೆನ್ನಾಗಿ ಅನ್ನಿಸ್ತು. ಆದರೆ ಇವಾಗ ಅದರಲ್ಲಿ ನಿಮಗೆ ಸಾಕಷ್ಟು ಸಮಸ್ಯೆಗಳು ಎದುರಾಗಿದ್ದಾವೆ. ಅಂದರೆ ಹೇಗಾಗಿದೆ ಅಂದರೆ ಅದರಿಂದ ಹೊರಗೆ ಬರೋಕ್ಕಾಗ್ತಾ ಇಲ್ಲ, ಅದನ್ನು ಒಪ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ. ಈಗ ಒದ್ದಾಡ್ತಾ ಇದ್ದೀರಾ. ಅಂದರೆ ನಾನು ಹಿಂದೆ ತುಂಬ ಚೆನ್ನಾಗಿದ್ವಿ, ಈಗ ನನ್ನ ಜೀವನದಲ್ಲಿ ಈ ರೀತಿ ಸಮಸ್ಯೆಗಳು ಬಂದಿದ್ದಾವೆ, ನನಗೆ ಅರಗಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಇದರಿಂದ ಕೆಲವರು ಅವಮಾನ ಮಾಡ್ತಾಯಿದ್ದಾರೆ, ನಿಂದನೆ ಮಾಡ್ತಾಯಿದ್ದಾರೆ, ಇಲ್ಲ ನಮ್ಮವರೇ ನನ್ನನ್ನು ದೂರ ಮಾಡ್ತಾಯಿದ್ದಾರೆ. ಇದ್ದಾಗ ಒಂದು ರೀತಿ ಇತ್ತು, ಇಲ್ದಾಗ ಒಂದು ರೀತಿ ನನಗೆ ಜೀವನ ಪಾಠ ಕಲಿಸ್ತಾ ಇದೆ ಅನ್ನೋ ಅನುಭವ ಹೊಂದಿದ್ದೀರಾ. ಇದು ತಪ್ಪು ಮಾಡಿದ್ದು ನಿಮಗೆ ಗೊತ್ತಾಗ್ತಾ ಇಲ್ಲ. ಯಾಕಿಷ್ಟು ಸಮಸ್ಯೆ ಅಂತೇಳಿ ನೀವು ಅಂದ್ಕೊಂಡಿದ್ದೀರಾ ಹಿಂದೆ. ಆದರೆ ಹಿಂದೆ ನೀವು ಗುರುವನ್ನು ನಂಬಿದ್ರಿ, ದೇವರನ್ನು ನಂಬಿದ್ರಿ. ಆದರೆ ಆ ವಿಚಾರವನ್ನು ಮಾಡೋವಾಗ, ತೀರ್ಮಾನ ತಗೊಳ್ಳುವಾಗ ನೀವು ಅದನ್ನು ಅವರಿಗೆ ಸಮರ್ಪಣೆ ಮಾಡಿರಲಿಲ್ಲ, ಸೆರೆಂಡರ್ ಮಾಡಿರಲಿಲ್ಲ. ಏನೋ ಒಂದು ರೀತಿಯಲ್ಲಿ ಅವರಲ್ಲಿ ಪ್ರಾರ್ಥನೆ ಮಾಡಿದ್ರಿ, ಒಟ್ಟಾರೆಯಾಗಿ ಮುಂದೆ ಹೋಗಿ ಅದರಲ್ಲಿ ಮುಂದುವರೆದ್ಬಿಟ್ರಿ. ಅದಕ್ಕೋಸ್ಕರನೇ ಅಲ್ಲಿ ಮೊದಲಿಗೆಲ್ಲ ಚೆನ್ನಾಗಿತ್ತು, ನಂತರ ಅದರಲ್ಲೀಗ ನೀವು ತುಂಬ ಸಾಕಷ್ಟು ನೋವು, ಒಂದಿಷ್ಟು ನಿಂದನೆ, ಒಂದಿಷ್ಟು ಮೋಸವನ್ನು ಅನುಭವಿಸಿದ್ದೀರಾ ಅನ್ನೋ ರೀತಿಯಲ್ಲಿ ಬರ್ತಾಯಿದೆ. ಹಾಗಾಗಿ ಈಗಲಾದರೂ ನಿಮ್ಮ ತಪ್ಪನ್ನು ತಿದ್ಕೊಳ್ಳಿ. ನೀವು ಏನೇ ಮಾಡಬೇಕಾದ್ರೂ ನಾನು ಮಾಡ್ತೀನಿ ಅನ್ನೋದಕ್ಕಿಂತ ನಾನು ಗುರುವಿನ ಶರಣದಲ್ಲಿ, ಭಗವಂತನ ಶರಣದಲ್ಲಿ ಸಮರ್ಪಣೆ ಮಾಡಿಬಿಡ್ತೀನಿ. ಅದರ ಭಾರವನ್ನು ಅವ್ರ ಪಾದಗಳಲ್ಲಿಟ್ಟು ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ನೀವು ಮುಂದುವರೆದಾಗ ಅಲ್ಲಿ ಏನಾದರೂ ಕೆಡಕಿದ್ರೆ ಅದರಲ್ಲಿ ಮುಂದುವರಿಲಿಕ್ಕೆ ಬಿಡೋದಿಲ್ಲ. ಇಲ್ಲ ಅಲ್ಲಿ ಏನಾದರೂ ಅಡ್ಡಿ ಆತಂಕಗಳಿದ್ದು ಅದರ ನಂತರ ನೀವು ಮುಂದುವರೆದ್ರೆ ಅದರಲ್ಲಿ ಲಾಭ ಬರುತ್ತೆ, ಇಲ್ಲ ಅದರಲ್ಲಿ ನೀವು ಅಂದ್ಕೊಂಡಿದ್ದು ನಡೆಯುತ್ತೆ. ಅಂದರೆ ಆ ಅಡ್ಡಿ ಆತಂಕಗಳನ್ನು ಹೇಗೆ ನಿವಾರಣೆ ಮಾಡ್ಕೊಳ್ಬೇಕು ಅನ್ನುವ ಒಂದು ದಾರಿ ತೋರಿಸ್ತಾರೆ, ಅವರೇ ಗೈಡ್ ಕೂಡ ಮಾಡ್ತಾರೆ. ಹಾಗೆ ನಿಮ್ಮ ಪ್ರಾರಬ್ಧ ಕರ್ಮದಲ್ಲಿ ಅದು ನಡೀಲೇಬೇಕಾಗಿತ್ತು, ಅದರಿಂದನೇ ನಿಮ್ಗೆ ಏನಾದರೂ ಸಮಸ್ಯೆ ಆಗಬೇಕಾಗಿತ್ತು ಅಂಥೇಳಿ ನಿಮ್ಮ ಕರ್ಮ ಸಮಯದ ಜೊತೆ ಅದನ್ನು ನಿಮ್ಗೆ ತಂದುಕೊಡ್ಬೇಕು ಅಂತ ತೀರ್ಮಾನ ಮಾಡಿತ್ತು ಅಂದಾಗಲೂ ನೀವು ಗುರುವಿನ ಪಾದಗಳಲ್ಲಿ ಅದನ್ನು ಶರಣ ಹಾಕಿಸಿದಾಗ ನಿಮ್ಮಿಂದ ಒಳ್ಳೆಯ ಕಾರ್ಯಗಳನ್ನು ಮಾಡಿಸ್ತಾರೆ. ಅಂದರೆ ಅದಕ್ಕೆ ಹೇಗೆ ಅಂದರೆ ಬ್ಯಾಲೆನ್ಸ್ ಮಾಡ್ತಾರೆ ಆ ಕರ್ಮವನ್ನು. ಅದು ನಡೀಲೇಬೇಕು, ಅದನ್ನು ತಪ್ಸೋಕ್ಕಾಗೋದಿಲ್ಲ. ಆದರೆ ಗುರುವಿನ ಶರಣದಲ್ಲಿ ಆ ವಿಚಾರವನ್ನು ಸರೆಂಡರ್ ಮಾಡೋದ್ರಿಂದ ನಿಮಗೆ ಮೊದಲು ಒಂದು ಶಿಕ್ಷಣ ಸಿಗುತ್ತೆ. ಏನಾದರೂ ಆ ದೋಷಗಳನ್ನ ಕಳ್ಕೊಳ್ಳೋಕ್ಕಾಗಿರ್ಬೋದು, ನಿಮ್ಮಲ್ಲಿರುವ ಒಂದು ದಯೆ, ಕರುಣೆ, ಪ್ರೇಮ, ಮಾನವೀಯತೆ, ಮನುಷ್ಯತ್ವದ ಮೌಲ್ಯಗಳನ್ನು ಹೆಚ್ಚಿಸುವ ಮೂಲಕ ನಿಮ್ಮಿಂದ ಒಂದಿಷ್ಟು ಸೇವೆಗಳನ್ನು ಮಾಡಿಸ್ತಾರೆ. ಅಂದರೆ ಅದು ಪ್ರಾರಬ್ಧ ಕರ್ಮದಲ್ಲಿ ನೀವೇನು ಅನುಭವಿಸ್ಬೇಕು ಅದನ್ನು ಅನುಭವಿಸ್ತೀರಾ, ಆದರೆ ಅದರ ಪ್ರಮಾಣ ತೀವ್ರವಾಗಿ ಕಡಿಮೆ ಆಗಿರುತ್ತೆ. ಮೋಸ ಹೋಗೋದಿರುತ್ತೆ, ಇಲ್ಲ ಅಲ್ಲಿ ನಿಂದನೆ ಅನುಭವಿಸೋದಿರುತ್ತೆ, ಅದನ್ನು ಅನುಭವಿಸ್ತಾ ಇರ್ತೀರ. ಮೋಸ ಒಂದು ಆದಷ್ಟು ಅರ್ಧದಷ್ಟು ಹೋಗಿರ್ತೀರ. ಆಗಲೇ ಬೇಗ ನಿಮಗೊಂದು ಎಚ್ಚರಿಕೆಯನ್ನು ಕೊಟ್ಟು ಅದರಿಂದ ಹೊರಗೆ ಬರೋಕ್ಕೆ ದಾರಿ ಮಾಡಿಕೊಟ್ಬಿಡ್ತಾರೆ. ನಿಮಗೆ ಗೊತ್ತಾಗ್ಬಿಡುತ್ತೆ, ಓ ಇಲ್ಲೇನೋ ಮೋಸ ಇದೆ, ಇದರಿಂದ ನಾನು ಹೊರಗೆ ಹೋಗೋದೇ ಉತ್ತಮ ಅನ್ನೋ ರೀತಿಲಿ ನಿಮಗೆ ಒಂದು ಸೂಚನೆ ಸಿಗುತ್ತೆ. ಅಂದರೆ ನೀವು ಅವರಲ್ಲಿ ಶರಣಾಗಿದ್ದರಿಂದನೇ ಈ ಒಂದು ಪರಿವರ್ತನೆ ನಿಮಗೆ ಸಿಗ್ತಾ ಇದೆ. ಖಂಡಿತ ನೀವೇನು ಅಂದ್ಕೊಂಡಿದ್ರೋ ಅದರಲ್ಲಿ ನಿಮ್ಗೊಬ್ಬರಿಂದ ಪ್ರೇರಣೆ ಸಿಗುತ್ತೆ. ಹಾಗೆ ಮುಂದೆ ಹೋಗಲಿಕ್ಕೆ ಒಂದು ದಾರಿನೂ ಕೂಡ ಅವ್ರು ನಿಮಗೆ ತೋರಿಸ್ತಾ ಇದ್ದಾರೆ. ಅಂದರೆ ಖಂಡಿತ ಇದು ಬಾಬಾರವರು ಸಹಾಯ ಮಾಡ್ತಿದ್ದಾರೆ. ಹಾಗಂತ ಅವರಿಲ್ಲಿ ಸಹಾಯ ಮಾಡ್ತಾರೆ, ಅದೇ ವ್ಯಕ್ತಿ ಮುಂದೆ ಮೋಸ ಮಾಡಬಾರ್ದು ಅಂತ ಏನಿಲ್ಲ. ಇಲ್ಲಿ ಈ ಕ್ಷಣ ನಿಮಗೆ ಸಹಾಯ ಬೇಕಾಗಿದೆ ಅಲ್ವಾ, ಈ ಕ್ಷಣದಷ್ಟೇ ಯೋಚನೆ ಮಾಡಿ. ಮುಂದುವರೆದು ಕೂಡ ನಿಮಗೆ ಅಲ್ಲಿ ಏನು ನಿರೀಕ್ಷೆ ಮಾಡಬಾರ್ದು. ನಿಮ್ಮ ಒಂದು ಹಿಡಿತದಲ್ಲಿ ನಿಮ್ಮ ಮನಸ್ಥಿತಿ ಇರಬೇಕು. ಅದು ವ್ಯಕ್ತಿ ಆಗಿರ್ಬೋದು, ವಿಚಾರ ಆಗಿರ್ಬೋದು, ಪರಿಸ್ಥಿತಿ ಆಗಿರ್ಬೋದು. ಈಗ ನೀವು ಬಾಬಾರವರಲ್ಲಿ ಶರಣಾಗಿ ಒಂದು ಸಹಾಯವನ್ನು ಬೇಡ್ತಿದ್ದೀರ. ಹಾಗಾಗಿ ಅಲ್ಲೂ ಒಂದು ಸೋಲ್ ಎನರ್ಜಿಯನ್ನು ಕನೆಕ್ಟ್ ಮಾಡಿ, ಅವರೇ ಒಂದು ಯಾವುದೋ ಒಂದು ವ್ಯಕ್ತಿಯ ಮೂಲಕ ಬಂದು ಆ ಕ್ಷಣ ಸಹಾಯ ಮಾಡಿ ಹೋಗ್ತಾರೆ. ಹಾಗಂತ ಅವ್ರ ಜೊತೆಗೆ ನೀವು ಎಲ್ಲ ರೀತಿಯಲ್ಲೂ ಒಂದು ಮುಂದುವರ್ಕೊಂಡು ಹೋಗಬೇಕು ಅನ್ನೋದು ಅವ್ರು ಇಲ್ಲಿ ಹೇಳ್ತಾ ಇಲ್ಲ. ಮುಂದುವರ್ಕೊಂಡು ಹೋಗಬೇಕು ಅಂತೇಳಿ ಅವರು ಏನಾದರೂ ಗೈಡ್ ಮಾಡ್ತಾ ಇದ್ದಾರೆ ಅಂದರೆ ನೀವು ಅವರಲ್ಲಿ ಇನ್ನೂ
ಸರೆಂಡರ್ ಮಾಡ್ತಾ ಹೋಗ್ಬೇಕು ಆ ವಿಚಾರನ. ಆಗಲೇ ಅದು ಇನ್ನೊಂದು ರೀತಿಯಲ್ಲಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಅದು ಬಿಟ್ಟು ಈಗ ಬಾಬಾ ಅವರಿಂದನೇ ಸಹಾಯ ಮಾಡಿಸಿದ್ದಾರೆ ಅಂದ ತಕ್ಷಣ ಅವ್ರ ಮೇಲೆ ಪೂರ್ಣವಾಗಿ ಡಿಪೆಂಡ್ ಆಗೋದು ಸರಿಯಲ್ಲ. ಈ ಕ್ಷಣಕ್ಕೆ ಅವರ ಮನಸ್ಸಲ್ಲಿ ಆ ರೀತಿ ಒಂದು ಪರಿವರ್ತನೆ ತುಂಬಿ ನಿಮಗೆ ಸಹಾಯ ಆಗೋ ಮಾಡ್ತಿರ್ರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಹಾಗಾಗಿ ಯಾಕಂದರೆ ನೀವು ಅಂದ್ಕೊಳ್ಬೋದು, ಆ ವ್ಯಕ್ತಿಯನ್ನು ಇಲ್ಲ ಆ ವಿಚಾರವನ್ನು ನಾನು ಬಾಬಾರವರಿಗೆ ಕೇಳೇ ಮಾಡಿದ್ದು, ಅವರೇ ಬಂದು ಅವರಿಂದ ಸಹಾಯ ಮಾಡಿಸಿದ್ರು ಅಂತೇಳಿ ನಾನು ನಂಬಿದ್ದೀನಿ. ಮತ್ತು ಅವರಿಂದನೇ ನನಗೆ ಯಾಕೆ ಮೋಸ ಆಯಿತು ಅಂದರೆ ಆ ಕ್ಷಣದಲ್ಲಿ ಮಾತ್ರ ಆ ಜಾಗದಿಂದ ನಿಮಗೆ ಅಲ್ಲಿಗೊಂದು ಪ್ರೇರಣೆ ಸಿಗಬೇಕಾಗಿತ್ತು, ಇಲ್ಲ ಅಲ್ಲಿಗೊಂದು ಪರಿಹಾರ ಸಿಗಬೇಕಾಗಿತ್ತು, ಸಹಾಯ ಸಿಗಬೇಕಾಗಿತ್ತು. ಅವ್ರ ಮೂಲಕ ಬಾಬಾ ಆರಿಸ್ಕೊಂಡು ಕೊಟ್ಟರು. ಹಾಗಂತ ನಿರಂತರವಾಗಿ ನಿಮ್ಮ ಜೀವನದುದ್ದಕ್ಕೂ ಅವರೇ ಇರ್ತಾರೆ ಅಂತ ಅವ್ರು ಹೇಳಿಲ್ಲ. ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ಇಲ್ಲಿ ಒಬ್ಬರಿಂದ ಸಹಾಯ ಸಿಕ್ತು ಅಂದರೆ ಆ ಕ್ಷಣದ ಬಗ್ಗೆ ಅಷ್ಟೇ ಯೋಚನೆ ಮಾಡಿ. ಅಂದರೆ ಅವ್ರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ, ಅದು ಬೇಡ ಅಂತ ಹೇಳ್ತಾ ಇಲ್ಲ. ಹಾಗಂತ ಅವ್ರ ಜೊತೆನೇ ನೀವು ಮುಂದುವರಿಬೇಕು ಅಂತ ಏನಿಲ್ಲ. ನಿಮಗೆ ನಿಮ್ಮ ಆತ್ಮಸಾಕ್ಷಿ ಯಾವ ರೀತಿ ಗೈಡ್ ಮಾಡುತ್ತೆ, ಈ ಸಮಯದಲ್ಲಿ ಅವ್ರು ಸಹಾಯ ಮಾಡಿದ್ರು, ಮುಂದಿನ ಕ್ಷಣ ಅವ್ರ ಮನಸ್ಸಲ್ಲಿ ಏನೋ ಒಂದು ಯೋಜನೆ ಇದೆ ಅಂತೇಳಿ ನಿಮಗೆ ಅನ್ನಿಸ್ತು ಅಂದರೆ ಅಲ್ಲಿಂದ ದೂರ ಸರಿಯೋದು ಉತ್ತಮ ಅನ್ನೋ ರೀತಿಯಲ್ಲಿ ಬರ್ತದೆ. ಅಂದರೆ ಅವರಿಂದ ನಿಮ್ಮ ಒಂದು ಇದು ಏನು ಸಂಪರ್ಕ ಇರುತ್ತಲ್ಲ ಅದನ್ನು ಹಿಂದೆ ಸರಿಸಿ. ಬಹುಶಃ ಈ ಅನುಭವ ನಿಮಗೆ ಈಗ ಆಗ್ತಾ ಇರ್ಬೋದು, ಇಲ್ಲ ಆಗಿದ್ದಿರ್ಬೋದು. ಈ ಪ್ರಶ್ನೆ ನಿಮಗೆ ಮೂಡಿದ್ದು ಇರ್ಬೋದು. ಬಾಬಾರವರೇ ತೋರಿಸಿದ್ರು ದಾರಿ, ಅವರಿಂದ ಸಹಾಯನೂ ಮಾಡಿಸಿದ್ರು, ಹಾಗಾಗಿ ನಾನು ಅವರನ್ನು ನಂಬಿ ಮುಂದುವರೆದೆ ಅಂತೇಳಿ ನೀವು ಹೇಳ್ತಾ ಇರ್ಬೋದು. ಬಾಬಾ ಆ ಕ್ಷಣದಲ್ಲಿ ಮಾತ್ರ ನಿಮಗೆ ಅವರಿಂದ ಸಹಾಯ ಮಾಡಿದರು. ಜೀವನ ಪೂರ್ತಿ ಅವರಿಂದ ನೀನು ಸಹಾಯನ ಎಕ್ಸ್ಪೆಕ್ಟ್ ಮಾಡು ಅಂತ ಹೇಳಿಲ್ಲ. ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ಒಂದು ಸಮಯ ಬರುತ್ತೆ, ಪ್ರತಿ ಹೆಜ್ಜೆ ಹೆದರದೆ ನೀವು ಮುಂದೆ ಹೋಗಲೇಬೇಕು. ನನ್ನಿಂದ ನಿನಗೆ ಸಹಾಯ ಸಿಗುತ್ತೆ. ಯಾವುದೇ ಕಾರಣಕ್ಕೂ ಭಯ ಪಡಬೇಡ. ನಿನ್ನ ಆತ್ಮ ಸಾಕ್ಷಿಯನ್ನು ಕೇಳು, ಶಾಂತವಾಗಿರು, ನನ್ನ ಪ್ರಾರ್ಥನೆ ಮಾಡು. ನಿನ್ನ ಆತ್ಮದ ಮೂಲಕ ನಿನಗೊಂದು ಒಳ ಧ್ವನಿ ಕೇಳುತ್ತೆ, ಅದು ನನ್ನ ಧ್ವನಿಯಾಗಿರುತ್ತೆ. ಅದು ನಿನಗೆ ಮಾರ್ಗದರ್ಶನ ಮಾಡುತ್ತೆ. ಅದರ ಆಧಾರದ ಮೇಲೆಯೇ ನೀನು ತೀರ್ಮಾನ ತಗೋ. ಯಾರೋ ಬಂದು ಏನೋ ಹೇಳಿದರು ಅಂತೇಳಿ ಕೇಳೋದಲ್ಲ. ಅದನ್ನು ಕೇಳಬೇಡ ಅಂತಲೂ ನಾನು ಹೇಳ್ತಾ ಇಲ್ಲ, ಕೇಳು. ಯಾಕಂದರೆ ಯಾರೋ ಬಂದು ಏನೋ ಗೈಡ್ ಮಾಡ್ತಿದ್ದಾರೆ ಅಂದರೆ ಅವರಿಗೆ ಒಂದು ಬೆಲೆ ಕೊಡೋದು ಧರ್ಮ, ಇಲ್ಲ ಅಂತಲ್ಲ. ಹಾಗಂತ ನೀನು ನಿನ್ನ ಮನಸ್ಸು ಏನು ಹೇಳುತ್ತೋ, ಮನಸ್ಸಿಗಿಂತ ನಿನ್ನ ಆತ್ಮ ಏನು ಹೇಳುತ್ತೋ, ಒಳ ಧ್ವನಿ ಏನು ಹೇಳುತ್ತೋ, ನೀನು ಶಾಂತವಾಗಿದ್ದಾಗ ಅದರ ಮೇಲೇ ನೀನು ನಿರ್ಧಾರ ತಗೋ ಅಂತೇಳಿ ಇಲ್ಲಿ ಗುರು ಹೇಳ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಸಮಯ ಬದಲಾವಣೆಯಾಗುವ, ಒಂದು ಹೆಜ್ಜೆ ಇಡುವಂಥ ಸಮಯ ಬರ್ತಾ ಇದೆ. ಹಾಗಾಗಿ ಇಲ್ಲಿ ತೀರ್ಮಾನವನ್ನು ನೀವೇ ತಗೊಳ್ಬೇಕು ಅನ್ನೋ ರೀತಿಯಲ್ಲಿ ಗುರು ಹೇಳ್ತಿದ್ದಾರೆ. ಒಟ್ಟಾರೆಯಾಗಿ ಇಲ್ಲಿ ಒಂದು ಉದಾಹರಣೆ ಕೂಡ ಯಾವ ರೀತಿ ಕನೆಕ್ಟ್ ಆಗ್ತಾಯಿದೆ ಅಂದರೆ, ನಿಮ್ಮ ಮನೆ ಸೋರ್ತಾ ಇದೆ ಅಂದ ತಕ್ಷಣ ಅದರ ಕೆಳಗೆ ಪಾತ್ರೆ ಇಟ್ಟರೆ ಸಾಕು ಅನ್ನೋ ರೀತಿಯಲ್ಲಿ ಪರಿಹಾರವನ್ನು ತಗೊಳ್ಳೋದಲ್ಲ. ಅದು ಎಲ್ಲಿಂದ ಸೋರ್ತದೆ ಅಂತ ಹೇಳಿ ನೋಡಿ ಆ ರಂಧ್ರವನ್ನು ಮುಚ್ಚಬೇಕು, ಅದರ ಕಡೆ ಗಮನ ಕೊಡಿ. ಅಂದರೆ ಈಗ ನಿಮಗೆ ಏನನ್ನಿಸ್ತಾ ಇದೆ, ನೀವೇನೋ ಒಂದು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದೀರಾ, ಇಲ್ಲ ಯಾರಿಗೋ ಇನ್ನೂ ಸ್ವಲ್ಪ ಸಮಯ ಕೊಡಬೇಕು ಅಂತೇಳಿ ಅಂದ್ಕೊಂಡಿದ್ದೀರಾ, ಕೆಲವೊಂದು ಪರಿಸ್ಥಿತಿಗಳನ್ನ ಸುಧಾರಿಸ್ಕೊಳ್ಬೇಕು ಅಂಥೇಳಿ ಅಂದ್ಕೊಂಡಿದ್ದೀರಾ ಅಂದರೆ ಇಲ್ಲಿ ದುಡುಕಿ ಇನ್ಸ್ಟೆಂಟ್ ಪರಿಹಾರ ಹುಡುಕಬೇಡಿ. ಇನ್ಸ್ಟೆಂಟ್ ಪರಿಹಾರ ತಕ್ಷಣ ಮಾಡ್ಕೊಳ್ಳಿ. ಆದರೆ ಅದು ಎಲ್ಲಿಂದ ಸಮಸ್ಯೆ ಬಂದಿದೆ, ಅದರ ಮೂಲ ಏನು, ಕೆದಕಿ ನೋಡಿ ಸ್ಪಷ್ಟತೆ ತಗೊಳ್ಳಿ. ಅದರ ಅವಶ್ಯಕತೆ ಈ ಸಮಯದಲ್ಲಿ ನಿಮಗಿದೆ. ಅದು ವ್ಯಕ್ತಿಯ ವಿಚಾರದಲ್ಲಾಗಿರ್ಬೋದು, ಯಾವುದೋ ಒಂದು ವ್ಯವಹಾರದಲ್ಲಿ ಮುಂದುವರಿತಾ ಇದ್ದೀರಲ್ಲ ಆ ವಿಚಾರದಲ್ಲಾಗಿರ್ಬೋದು, ಇಲ್ಲ ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾಯಿದ್ರು, ಇಲ್ಲ ಅಂದರೆ ಕೋರ್ಟು ಕಚೇರಿಯ ವಿಚಾರದಲ್ಲಿ ಕೆಲವೊಂದು ಡಾಕ್ಯುಮೆಂಟ್ಸನ್ನು ಯಾರಿಗಾರು ನಂಬಿ ಕೊಡೋದಾಗಿರ್ಬೋದು, ಇಲ್ಲ ಏನೋ ಒಂದು ಮಾತುಕತೆ ಆಗಿರ್ಬೋದು. ಅದು ಯಾವುದೋ ಒಂದು ವಿಚಾರದಲ್ಲಿ ನೀವು ಒಂದು ಬಿಸ್ನೆಸ್ ಮಾಡ್ತಿರೋ, ವ್ಯಾಪಾರ ಮಾಡ್ತಿರೋ, ಇಲ್ಲ ಯಾವುದೋ ಒಂದು ವ್ಯವಹಾರದಲ್ಲಿದ್ದೀರೋ, ಇಲ್ಲ ಒಂದು ರಾಜಕೀಯದಲ್ಲಿರ್ಬೋದು, ಯಾವುದೋ ಒಂದು ವಿಚಾರದಲ್ಲಿ ನಿಮ್ಮನ್ನು ತೊಡಗಿಸಿಕೊಂಡಿದ್ದೀರಾ ಅಂದರೆ ಅಲ್ಲಿ ನಿಮ್ಮ ಸುರಕ್ಷತೆಯನ್ನು ಕಾಪಾಡ್ಕೊಳ್ಳಿ. ಯಾರನ್ನೂ ಅಷ್ಟು ಸುಲಭವಾಗಿ ನಂಬೇಡಿ. ನಾನು ನಿಮಗೆ ಸಹಾಯ ಮಾಡ್ತೀನಿ, ಭರವಸೆಯಾಗಿ ನಿಲ್ತೀನಿ ಅಂದರೆ ಅಷ್ಟು ಸುಲಭವಾಗಿ ಯಾರನ್ನು ನಂಬೋದು ಬೇಡ ಅಂತಲೇ ಬರ್ತದೆ. ನಿಮ್ಮ ಒಂದು ನಂಬಿಕೆ ಮೇಲೆ ನೀವು ನಿಲ್ಲಿ. ನೀವು ನಂಬಿದ ಗುರುವಿನಲ್ಲಿ ನಂಬಿಕೆ ಇಡಿ, ನೀವು ನಂಬಿದ ದೈವ ಶಕ್ತಿಯಲ್ಲಿ ನಂಬಿಕೆ ಇಡಿ. ಯಾಕಂದರೆ ನಿಮ್ಮ ಸುತ್ತುವರೆದು ಒಂದಿಷ್ಟು ದಿವ್ಯ ಶಕ್ತಿಗಳು ನಿರಂತರವಾಗಿ ನಿಮ್ಮ ಜೊತೆ ಸಾಕ್ತಾ ಇದ್ದಾವೆ. ಅವುಗಳ ಕಲ್ಪನೆ ನಿಮಗಿಲ್ಲ, ಆದರೆ ಅವುಗಳ ಸಹಾಯ ನಿಮಗೆ ಸಿಗ್ತಾ ಇದೆ. ಹಾಗಾಗಿ ನೀವೇನೇ ತೀರ್ಮಾನ ತಗೊಳ್ಬೇಕಾದ್ರೂ, ಯಾರೇ ಎಷ್ಟೇ ನಿಮಗೆ ಭರವಸೆ ಕೊಡ್ತೀನಿ ಅಂತ ಹೇಳ್ಬೋದು, ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ಬೋದು, ಆದರೆ ಆ ದಿವ್ಯ ಶಕ್ತಿಗಳಿಗೆ ಒಂದು ಪ್ರಾರ್ಥನೆ ಮಾಡಿ. ಅದು ನಿಮ್ಮ ಕುಲದೇವಿಯಾಗಿರ್ಬೋದು, ಗ್ರಾಮ ದೇವತೆ ಆಗಿರ್ಬೋದು, ಇಲ್ಲ ನೀವು ಎಲ್ಲೋ ಒಂದು ರೀತಿಯಲ್ಲಿ ಸಣ್ಣವರಿದ್ದಾಗ ನಿಮ್ಮ ಊರಲ್ಲಿ, ಮೂಲ ಊರಲ್ಲಿ ಏನಾದರೂ ಒಂದು ರೋಡಲ್ಲಿರೋ ಒಂದು ಸಣ್ಣ ದೇವತೆಯನ್ನು ನೋಡಿ ಆವಾಗವಾಗ ಕೈ ಮುಗಿತಿದ್ರಿ, ಶಾಲೆಗೆ ಹೋಗಬೇಕಾದ್ರೆ, ಇಲ್ಲ ಕಾಲೇಜಿಗೆ ಹೋಗಬೇಕಾದ್ರೆ, ಇಲ್ಲ ಯಾವುದೋ ರೀತಿಯ ಒಂದು ಕೆಲಸಕ್ಕೆ ಹೋಗಬೇಕಾದ್ರೆ, ಅಜ್ಜಿ ಮನೆಗೆ, ಅಜ್ಜನ ಮನೆಗೆ ಹೋದಾಗಿರ್ಬೋದು, ಈ ರೀತಿ ದೇವತೆಗಳಿಗೆ ಒಂದಿಷ್ಟು ಕನೆಕ್ಟ್ ಆಗಿದ್ದೀರಾ ಅಂದರೆ ಆ ದಿವ್ಯ ಶಕ್ತಿಗಳು ನಿರಂತರವಾಗಿ ನಿಮಗೆ ಸಹಾಯ ಮಾಡ್ತಿದ್ದೇವೆ. ಅಂದರೆ ಒಮ್ಮೆ ನೀವು ಆ ಒಂದು ಎನರ್ಜಿಗೆ ಕನೆಕ್ಟ್ ಆಗಿ ಒಂದು ದಿನನಿತ್ಯ ನಮಸ್ಕಾರ ಮಾಡಿದ್ರಿ ಅಂದರೂ ಕೂಡ ಅದು ಕೂಡ ಒಂದು ಒಳ್ಳೆಯ
ಒಳ್ಳೆಯ ಪುಣ್ಯದ ಒಂದು ಪ್ರಮಾಣವಾಗಿ ನಿಮ್ಮ ಜೊತೆ ಸಾಕ್ತಾ ಇರುತ್ತೆ. ಹಾಗಾಗಿ ಆ ದಿವ್ಯ ಶಕ್ತಿಗಳು ಕೂಡ ಈ ಸಮಯದಲ್ಲಿ ನಿಮ್ಮ ಜೊತೆಗಿದ್ದಾವೆ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಾಗಿ ನಿಮ್ಗೆ ಅಂಥದ್ದೇನಾದರೂ ಒಂದು ಸಂದಿಗ್ಧ ಸ್ಥಿತಿಯಪ್ಪ, ನಂಗೆ ತೀರ್ಮಾನನೇ ತಗೊಳಕ್ಕಾಗ್ತಾ ಇಲ್ಲ ಅಂದರೆ ಖಂಡಿತ ಆ ದಿವ್ಯ ಶಕ್ತಿಗಳ ಸಹಾಯ ತಗೊಳ್ಳಿ. ಬಾಬಾ ಖಂಡಿತ ನಿಮ್ಮ ನೆರಳಾಗಿ ನಿಂತಿದ್ದಾರೆ, ಹಾಗೆ ಮುಂದೆ ಮಾರ್ಗದರ್ಶನವಾಗಿಯೂ ನಿಂತಿದ್ದಾರೆ, ಜೊತೆಗೆ ನಿಮ್ಮ ರಕ್ಷಕನಾಗಿಯೂ ನಿಂತಿದ್ದಾರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಹಾಗಾಗಿ ಆ ಸಮಯದಲ್ಲಿ ನೀವು ಅವರ ಸಹಾಯವನ್ನು ಒಂದು ಕಣ್ಮುಚ್ಚಿ, ಒಂದು ಕ್ಷಣ ಕಣ್ಮುಚ್ಚಿ ಅವರ ಒಂದು ಚಿತ್ರವನ್ನು ನಿಮ್ಮ ಮನದಲ್ಲಿ ಸ್ಮರಣೆ ಮಾಡಿಕೊಂಡು ನಿರ್ಧಾರ ತಗೊಳ್ಳಿ. ಇಲ್ಲ ಅಂದರೆ ನಿಮ್ಮ ಸುತ್ತಮುತ್ತ ಅವರೆಲ್ಲಾದರೂ ಇದ್ದಾರಾ, ಬಾಬಾ ನೀವು ನನಗೆ ಕಾಣಿಸ್ಕೊಳ್ಳಿ, ನಾನು ಇದನ್ನು ನಿರ್ಧಾರ ತೊಗೊಳ್ಬೇಕೋ ಬೇಡವಾ, ನನಗೆ ತುಂಬ ಗೌಜಾಗ್ತಾ ಇದೆ, ನನಗೆ ಏನೂ ದಾರಿ ಕಾಣಿಸ್ತಾ ಇಲ್ಲ, ನೀವು ನನಗೆ ಕಾಣಿಸಿ ಆಶೀರ್ವಾದ ಮಾಡಿದರೆ ನಾನು ಮುಂದೆ ಹೋಗ್ತೀನಿ, ಇಲ್ಲ ಅಂದರೆ ನಾನು ಅದರಿಂದ ಹಿಂದೆ ಸರಿತೀನಿ ಅಂತ ಹೇಳಿ ನೀವು ಹೇಳಿ. ಖಂಡಿತ ಅದರಲ್ಲಿ ನೀವು ಮುಂದುವರಿಬೇಕು ಅಂದರೆ ಬಾಬಾ ನಿಮ್ಮ ಮುಂದೆ ನಿಲ್ತಾರೆ. ಇಲ್ಲ ಬೇಡ ಅಂದರೆ ನಾನು ಕಾಣಿಸ್ಕೊಳ್ದೆ ಇವಳು ಹಿಂದೆ ಇರೋಣ, ಇಲ್ಲ ಇವ್ರು ಹಿಂದೆ ಇರೋಣ, ಇವರು ಆವಾಗ ತಮ್ಮ ನಿರ್ಧಾರವನ್ನು ಬದಲಾಯಿಸ್ತಾರೆ ಅಂತೇಳಿ ನಿಮ್ಮ ಹಿಂದೆ ನಿಲ್ತಾರೆ. ಹಾಗಾಗಿ ಇಲ್ಲಿ ಅದೇ ರೀತಿ ಬರ್ತಾ ಇದೆ. ಹಾಗಾಗಿ ಏನೇ ಮಾಡಬೇಕಾದ್ರೂ ನೀವು ಅವರ ಒಂದು ಸೆರೆಂಡರಲ್ಲಿ ಇದ್ದು ನೀವು ಅವರ ಒಂದು ಮಾರ್ಗದರ್ಶನವನ್ನು ಕೇಳಿ, ಎಲ್ಲಿರ್ತೀರೋ ಅಲ್ಲೇ ಕೇಳಿ, ಅವ್ರ ಸಹಾಯ ಸಿಗುತ್ತೆ. ಕೆಲವರ ಎನರ್ಜಿಯ ಪ್ರಕಾರ ಈಗ ನಿಮ್ಮ ಭಯ ಅನ್ನೋದು ನಿಮ್ಮ ಕಲ್ಪನೆಯಲ್ಲಿದೆ, ವಾಸ್ತವದಲ್ಲ. ನಿಮ್ಮ ಕಲ್ಪನೆ ನಿಮ್ಮನ್ನು ಹೆದರಿಸ್ತಾ ಇದೆ. ನೀವು ಕೆಲವು ಬಾರಿ ಯೋಚಿಸ್ತಾ ಇದ್ದೀರಾ, ನನ್ನ ಕೆಲಸ ಹೋದರೆ, ಇಲ್ಲ ಅವ್ರು ನನ್ನನ್ನು ಮನೆಯಿಂದ ಹೊರಗೆ ಹಾಕಿದರೆ, ಇಲ್ಲ ಇನ್ನೂ ಯಾವುದ್ಯಾವುದೋ ರೀತಿಯಲ್ಲಿ ಅವ್ರು ನನ್ನನ್ನು ಬಿಟ್ಟು ಹೋದರೆ, ಈ ರೀತಿಯಾಗಿ ಕೆಲವು ಕಲ್ಪನೆಗಳಿದ್ದಾವೆ ನಿಮ್ಮಲ್ಲಿ. ಕಲ್ಪನೆ ಹೆದರಿಸ್ತಾ ಇದೆ. ಆವಾಗ ನಾನು ಹಸಿವಿನಿಂದ ನರಳಬೇಕಾ, ಇಲ್ಲ ನನಗೆ ಯಾರು ಊಟ ಹಾಕ್ತಾರೆ, ಇಲ್ಲ ನಾನು ಹೇಗೆ ಜೀವನ ಸಾಗಿಸ್ಬೇಕು, ಹೇಗೆ ನನಗೆ ಬಸ್ ಚಾರ್ಜ್ ಯಾರು ಕೊಡ್ತಾರೆ ಮುಂದೆ ಹೋಗಲಿಕ್ಕೆ, ನನಗೆ ಭರವಸೆ ಯಾರು ತುಂಬ್ತಾರೆ, ಓದ್ಲಿಕ್ಕೆ ಫೀಸ್ ಯಾರು ಕಟ್ತಾರೆ, ಮನೆ ಬಾಡಿಗೆ ಯಾರು ಕಟ್ತಾರೆ, ಇಲ್ಲ ಇನ್ನೂ ಅನೇಕ ರೀತಿಯ ವಿಚಾರಗಳು. ಒಟ್ಟಾರೆಯಾಗಿ ನೀವು ಮುಂದೆ ಯಾರನ್ನು ನೋಡ್ಕೊಳ್ತಾರೆ, ಈ ರೀತಿಯಾಗಿ ನಿಮ್ಮ ಕಲ್ಪನೆ ನಿಮ್ಮ ಮನಸ್ಸಲ್ಲಿ ಇರೋದ್ರಿಂದ ಭಯ ಮೂಡ್ತಾ ಇದೆ, ಆತಂಕ ಹೆಚ್ಚಾಗ್ತದೆ, ಒತ್ತಡ ಹೆಚ್ಚಾಗ್ತದೆ. ಇದರಿಂದ ನೀವು ಸರಿಯಾದ ತೀರ್ಮಾನವನ್ನು ತಗೊಳ್ಳೋಕ್ಕಾಗ್ತಾ ಇಲ್ಲ. ಯಾಕಂದರೆ ಇದು ಕಲ್ಪನೆ ಹೆದರಿಸ್ತಾ ಇರೋದು ನಿಮಗೆ, ವಾಸ್ತವ ಅಲ್ಲ. ವಾಸ್ತವಕ್ಕೆ ಬನ್ನಿ. ಇಲ್ಲಿ ಯಾರನ್ನೂ ನೋಡ್ಕೊಳ್ಳೋದಿಲ್ಲ. ನಿಮ್ಮ ಕರ್ಮ, ಇವತ್ತಿನ ಕರ್ಮ ಧರ್ಮದ ರೂಪದಲ್ಲಿ ನಿಮಗೆ ಮುಂದೆ ಭವಿಷ್ಯವಾಗಿ ನಿಲ್ಲುತ್ತೆ ಹೊರತು ನನ್ನನ್ನು ಯಾರಾದರೂ ದೂರ ಮಾಡ್ತಾರೆ, ಇಲ್ಲ ನನಗೆ ಯಾರು ಸಪೋರ್ಟು, ಇಲ್ಲ ಹೀಗಾದರೆ ಹಾಗಾದರೆ ಏನು, ಹೀಗೆ ಹಾಗೆ ಅಂತೇಳಿ ನೀವು ಯೋಚಿಸ್ತಾ ಇದ್ದೀರಾ. ನಿಮ್ಮ ಕೈಯಲ್ಲಿ ಏನಿದೆ ಅಂತೇಳಿ ನೀವು ಯೋಚಿಸ್ತಾ ಇದ್ದೀರಾ ಅನ್ನೋ ರೀತಿಲಿ ಬರ್ತಿದೆ. ನಿಮ್ಮ ಕೈಯಲ್ಲಿ ಏನಿದೆ, ಈಗ ಮುಂದೆ ಏನಾಗುತ್ತೆ ಅಂತೇಳಿ ನೀವು ನೋಡ್ತಾ ಇದ್ದೀರಾ? ಇಲ್ಲ ತಾನೇ. ಹಿಂದೆ ಏನಾಗಿತ್ತು ಅಂತೇಳಿ ನಿಮಗೆ ಗೊತ್ತಿದೆಯಾ? ಇಲ್ಲ. ಆದರೆ ನೀವು ಹಿಂದೆ ಏನು ಮಾಡಿದ್ರಿ ಅಂತ ಗೊತ್ತು, ಹಾಗೆ ಈಗ ಏನು ಮಾಡ್ತಾಯಿದ್ದೀರಿ ಅಂತ ಗೊತ್ತು. ಹಿಂದೆ ತಪ್ಪು ಮಾಡಿದರೆ ಅದನ್ನು ತಿದ್ಕೊಳ್ಳೋಕ್ಕೆ ಇವತ್ತಿನ ದಿನ ಇದೆ, ಇಲ್ಲ ಹಿಂದೆ ಸರಿ ಮಾಡಿದರೆ ಆ ಪುಣ್ಯವನ್ನು ಅನುಭವಿಸೋಕ್ಕೂ ಇವತ್ತಿನ ದಿನ ಇದೆ. ಅದ್ರ ಬಗ್ಗೆ ನೆನಪಿಟ್ಕೊಳ್ಳಿ, ಅದ್ರ ಬಗ್ಗೆ ಅಷ್ಟೇ ಗಮನ ಕೊಡಿ. ದೃಷ್ಟಿಕೋನ ಇವತ್ತಿನ ದಿನದ ಮೇಲೆ ಇರಲಿ, ನಾಳೆಯ ಚಿಂತೆ ಮೇಲಲ್ಲ. ನಾಳೆ ಏನಾಗುತ್ತೆ, ನನ್ನ ಹತ್ರ ಹಣ ಇಲ್ಲ, ನನ್ನನ್ನು ಯಾರು ನೋಡ್ಕೊಳ್ತಾರೆ, ನನ್ನ ಹತ್ರ ಕೆಲಸ ಇಲ್ಲ, ಅದಕ್ಕೋಸ್ಕರ ಈ ಅವಮಾನ, ನಿಂದನೆ, ಹಿಂಸೆ, ಹಾಗೆ ನನಗೇನಾದರೂ ಆದರೆ ಭರವಸೆ ಯಾರು, ಇವೆಲ್ಲ ನೀವು ಯಾಕೆ ಯೋಚಿಸ್ತಾ ಇದ್ದೀರಿ? ಯಾಕಂದರೆ ನಿಮ್ಮ ಕೈಯಲ್ಲಿ ಏನೂ ಇಲ್ಲ ಅಂತ ಬರ್ತಾ ಇದೆ. ನಿಮ್ಮ ಕೈಯಲ್ಲಿ ಏನೂ ಇಲ್ಲ, ನೀವು ಯೋಚಿಸಿದ ತಕ್ಷಣ ಅದು ಬದಲಾಗತ್ತಾ? ಇಲ್ಲ ತಾನೇ. ಕಲ್ಪನೆ ಮಾಡ್ಕೊಳ್ತಾ ಇದ್ದೀರಾ, ಆ ಕಲ್ಪನೆಗೆ ನೀವು ಸೋಲ್ತಾ ಇದ್ದೀರಾ, ಆ ಕಲ್ಪನೆ ನಿಮಗೆ ಎದುರಿಸ್ತಾ ಇದೆ. ಅರ್ಥ ಮಾಡ್ಕೊಳ್ಳಿ, ಕಲ್ಪನೆ ಮಾಡ್ಕೋಬೇಡಿ, ಭಗವಂತನ ಮೇಲೆ ನಂಬಿಕೆ ಇಡಿ, ನಿಮ್ಮ ಕರ್ಮಗಳ ಬಗ್ಗೆ ಗಮನ ಇರಲಿ, ಅಷ್ಟೇ ಸಾಕು. ಅದು ನಿಮ್ಮ ಭವಿಷ್ಯವನ್ನು ರೂಪಿಸ್ಕೊಡುತ್ತೆ. ಅದು ಬಿಟ್ಟು ಇಲ್ಲಿ ಯಾರೋ ಬಂದು ನಿಮ್ಮ ಭವಿಷ್ಯವನ್ನು ರೂಪಿಸ್ಕೊಡಲ್ಲ. ನೀವು ಯಾರದ್ದೋ ಮೇಲೆ ಡಿಪೆಂಡ್ ಆಗಿದ್ದೀರಾ, ಅನಿವಾರ್ಯವಾಗಿ ಬದುಕ್ತಾ ಇದ್ದೀರಾ. ಅವ್ರು ನಿಮ್ಮ ಜೊತೆ ಕೊನೆವರೆಗೂ ಇರ್ತಾರೆ ಗೊತ್ತಿಲ್ಲ, ಇಲ್ಲ ನೀವಿರ್ತೀರೋ ಇಲ್ಲ ಗೊತ್ತಿಲ್ಲ, ಇಲ್ಲ ಅಲ್ಲಿ ಯಾರ ಹತ್ರ ನನಗೆ ಸಹಾಯ ಸಿಗುತ್ತೆ, ಯಾರು ನನಗೆ ನೆಲೆಯಾಗಿ ನಿಲ್ತಾರೆ ಅಂತೇಳಿ ನೀವು ನಂಬಿಕೆ ಇಟ್ಟಿದ್ದೀರ, ಅಲ್ಲೇ ನಿಮ್ಮ ನಂಬಿಕೆ ಸೋತಿದೆ ಅಲ್ವಾ? ಇನ್ನೂ ಯಾಕೆ ಆ ನಂಬಿಕೆ? ನಿಮ್ಮ ನಂಬಿಕೆ ಇರಬೇಕಾಗಿದ್ದು ನಿಮ್ಮ ಜನ್ಮಕ್ಕೆ ಕಾರಣರಾಗಿದ್ದಾರಲ್ಲ ಭಗವಂತ, ನಿಮ್ಮ ಜನ್ಮಕ್ಕೆ ತಂದೆ ತಾಯಿಗಳೇ ಕಾರಣರಾಗಿರ್ಬೋದು, ಆದರೆ ನಿಮ್ಮ ಕರ್ಮದ ಆಧಾರ ಮೇಲೆ ಅವರು ನಿಮ್ಮ ಆತ್ಮದ ಆಯ್ಕೆಯ ಪ್ರಕಾರ ಅವರ ಗರ್ಭದಲ್ಲಿ ನಿಮ್ಮನ್ನು ಬರೋ ಹಾಗೆ ಮಾಡಿರ್ತಾರೆ. ಹಾಗಾಗಿ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ನೀವು ಏನೇ ಬದಲಾವಣೆ ಬೇಕು ಅಂತೇಳಿ ಬಯಸ್ತಾ ಇದ್ದೀರಾ ಅಂದರೆ ಗುರು, ನೀವು ನಂಬಿದ ದೈವ ಶಕ್ತಿಗಳ ಮೊರೆ ಹೋಗಬೇಕು, ಅವರ ಶರಣದಲ್ಲಿ ಹೋಗಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇವತ್ತಿನ ವಾಸ್ತವತೆಯಲ್ಲಿ ನೀವು ಬದಲಾವಣೆಯನ್ನು ತಂದ್ಕೊಳ್ಬೇಕು. ಈಗಿನ ದಿನದಲ್ಲಿ ನೀವು ಬದಲಾವಣೆಯನ್ನು ತಂದ್ಕೊಂಡ್ರೆ ಅದು ನಾಳೆಯ ದಿನದ ಎನರ್ಜಿಯಾಗಿ ನಿಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ. ಹಾಗಾಗಿ ನೀವು ಭಯ, ಆತಂಕ ಇವೆಲ್ಲವನ್ನು ನಾಳೆಯ ಒಂದು ಕಲ್ಪನೆಯ ಬಗ್ಗೆ ಹೋಲಿಸಿ ಆಯಾಸಗೊಳ್ತಾ ಇದ್ದೀರಾ. ಆ ಆಯಾಸಕ್ಕೆ ಭಗವಂತ ಅಲ್ಲ, ನೀವೇ ಕಾರಣ. ಭಯಗೊಂಡ ಕಲ್ಪನೆಯ ಮನಸ್ಥಿತಿ ಕಾರಣ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಇಲ್ಲೋ ಹಾಗಿಲ್ಲ, ಇಲ್ಲಿ ಏನು ಬರಲಿ
ಮುಂದೆ ಹೋಗಲೇಬೇಕು. ಇವತ್ತು ದುಃಖ ಇದೆ, ನಾಳೆ ಸಂತೋಷ ಸಿಗುತ್ತೆ. ಇವತ್ತು ನೋವಿದೆ, ನಾಳೆ ಒಂದು ಚೇತರಿಕೆ ಸಿಗುತ್ತೆ. ಅದ್ರ ಬಗ್ಗೆ ಗಮನ ಇಡಿ. ಮುಂದೆ ಹೋಗಲೇಬೇಕು, ನಿಲ್ಬೇಡಿ. ನಿಂತು ಯೋಚಿಸುವಷ್ಟು ಸಮಯ ಇಲ್ಲ ನಿಮಗಿಲ್ಲಿ. ಮುಂದೆ ಹೋಗ್ತಾ ಹೋಗಿ ಪರಿವರ್ತನೆ ತಾನಾಗಿ ಸಿಗುತ್ತೆ. ಆದರೆ ಒಳ್ಳೆಯ ಉದ್ದೇಶದ ಕರ್ಮದೊಂದಿಗೆ ನಿಮ್ಮ ಒಂದು ಯೋಜನೆಗಳನ್ನು ಜೋಡಿಸಿದಾಗ ಮಾತ್ರ ಅದು ಉತ್ತಮವಾದ ದಡವನ್ನು ಸೇರಿಸುತ್ತೆ. ಅದು ನಿಮ್ಮ ಆಯ್ಕೆ ಆಗಿರುತ್ತೆ. ನೀವು ಯಾವುದ್ರ ಜೊತೆ ನೀವು ಕನೆಕ್ಷನ್ ಬೆಳೆಸ್ಕೊಂಡ್ರೆ ನಿಮ್ಗೇನು ಸಿಗುತ್ತೆ ಅನ್ನೋ ಬುದ್ಧಿವಂತಿಕೆ ನಿಮಗೆ ಕೊಟ್ಟಿದ್ದಾರೆ. ಅದರ ಆಧಾರದ ಮೇಲೆ ನಿರ್ಧಾರ ತಗೊಳ್ಳಿ. ನಮ್ಮ ಮನೆತನದ ಹೆಸರು ಹಾಳಾಗತ್ತೆ ಅಂತೇಳಿ ಕೆಲವರು ಯೋಚಿಸ್ತಾ ಇರ್ಬೋದು. ಆದರೆ ಕರ್ಮ ಕೇಳ್ತಾ ಇಲ್ಲ. ಸಮಯಕ್ಕೆ ಅನುಗುಣವಾಗಿ ಆ ರೀತಿ ಒಂದು ಸಮಸ್ಯೆನ ನಿಮ್ಮ ಎದುರಿಗೆ ತಂದಿಟ್ಟಿದೆ. ಇಲ್ಲಿ ಮನೆತನದ ಬಗ್ಗೆ ಯೋಚಿಸೋದಲ್ಲ, ಆ ಸಮಸ್ಯೆಯಿಂದ ಹೊರಗೆ ಬರೋದು ಹೇಗೆ, ಅದನ್ನು ಗುರುವಿನಲ್ಲಿ ಭಗವಂತನಲ್ಲಿ ಹೇಗೆ ಸರೆಂಡರ್ ಮಾಡಬೇಕು. ನಾನು ಹಿಂದಿನ ಜನ್ಮದಲ್ಲಿ ಏನು ಮಾಡಿದ್ನೋ, ಯಾರಿಗೆ ನೋವು ಕೊಟ್ಟಿದ್ನೋ, ಇಲ್ಲ ಯಾರ ಮನೆತನದ ಮರ್ಯಾದೆಯನ್ನು ನಾನು ತೆಗೆದಿದ್ನೋ ಅದು ನನಗೆ ಗೊತ್ತಿಲ್ಲ ತಂದೆ. ಇವತ್ತು ಅದು ನನ್ನ ಹತ್ತಿರ ಬಂದಿದೆ ಒಂದು ಸವಾಲಾಗಿ, ಪ್ರಶ್ನೆಯಾಗಿ. ಈ ಪ್ರಶ್ನೆಗೆ ಉತ್ತರ ನಾನು ಅನ್ನೋ ಭಾವ ಕೊಡೋದಿಲ್ಲ ತಂದೆ. ನಿಮ್ಮಲ್ಲಿ ಶರಣಾಗಿದ್ದೀನಿ. ನನ್ನಿಂದ ತಪ್ಪಾಗಿದೆ, ನನಗೆ ಗೊತ್ತಿಲ್ಲ ಹಿಂದಿನ ಜನ್ಮದಲ್ಲಿ ನಾನು ಏನು ಮಾಡಿದ್ದೀನೋ. ಇವತ್ತು ಆ ಸ್ಥಾನದಲ್ಲಿ ನಾನು ನಿಂತಿದ್ದೀನಿ ಅಂದರೆ ಅದು ನನ್ನದೇ ಕರ್ಮ ಆಗಿದೆ ಅಂಥೇಳಿ ಒಪ್ಕೊಳ್ಳಿ, ಪಶ್ಚಾತ್ತಾಪ ಪಡಿ, ಶರಣಾಗಿ. ಅಲ್ಲಿ ಏನಾದರೂ ಬದಲಾವಣೆ ಖಂಡಿತ ನಿಮ್ಗೆ ಸಿಗ್ಬೋದು. ನಿಮ್ಮ ಮನೆತನದ ಮಾನ ಮರ್ಯಾದೆ ಹೋಗುವಂಥ ಸಂದರ್ಭ ಬಂದಿದೆ ಅಂದರೆ ಈಗ ಅದಕ್ಕೆ ಪರಿಹಾರ ನಾನೇ ಕಂಡುಕೊಳ್ತೀನಿ ಅನ್ನೋದಕ್ಕಿಂತ ನನ್ನದೇನಿಲ್ಲ ತಂದೆ, ನಿಮ್ಮದೇ ಇಲ್ಲ. ಯಾಕಂದರೆ ನನ್ನ ಪ್ರಾರಬ್ಧ ನನಗೆ ಕಾಣಿಸ್ತಾ ಇಲ್ಲ, ಮುಂದಿನ ಭವಿಷ್ಯವೂ ನನಗೆ ತಿಳಿತಾ ಇಲ್ಲ. ಈ ವರ್ತಮಾನದಲ್ಲಿ ನಾನು ನಿಮ್ಮ ಎದುರಿಗೆ ನಿಂತಿದ್ದೀನಿ. ಹಾಗಾಗಿ ನಿಮ್ಮ ಪಾದಗಳಲ್ಲಿ ಅದನ್ನು ಸರೆಂಡರ್ ಮಾಡಿದ್ದೀನಿ, ಪಶ್ಚಾತ್ತಾಪ ಪಡ್ತಾ ಇದ್ದೀನಿ. ನನ್ನಿಂದ ಅಂಥದ್ದೇನಾದರೂ ತಪ್ಪಾಗಿದ್ದರೆ ಕ್ಷಮಿಸ್ಬಿಡಿ ಅಂತ ಕೇಳ್ಕೊಂಡಾಗ ನೀವು ಅಂದರೆ ಮನಃಪೂರ್ವಕವಾಗಿ ಕೇಳ್ಕೊಂಡಾಗ ಆ ಎನರ್ಜಿ ಕಟ್ಟಾಗತ್ತಲ್ಲಿ. ಹೊಸ ಅಧ್ಯಾಯ, ಹೊಸ ತಿರುವು, ಚಮತ್ಕಾರದ ರೂಪದಲ್ಲಿ ಆ ಗುರು ಕರುಣೆಯಿಂದ, ದಯೆಯಿಂದ, ಪ್ರೇಮದಿಂದ ನಿಮ್ಮ ಜೀವನಕ್ಕೆ ತರ್ಬೋದು. ಬದಲಾವಣೆಯ ಮೂಲಕ ಖಂಡಿತ ತರ್ಬೋದು ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಇದರ ಅನುಭವ ನಿಮಗೆ ಆಗ್ಬೋದು. ಮುಂದಿನ ದಿನಗಳಲ್ಲಿ ಆ ಸಂತೋಷವನ್ನು ನೀವು ವ್ಯಕ್ತಪಡಿಸ್ಕೊಳ್ಬೋದು. ಹಾಗಾಗಿ ಕೆಲವೊಂದು ವಿಚಾರಗಳಲ್ಲಿ ಉದ್ವೇಗದಿಂದ ಆಲೋಚನೆ ಮಾಡೋದಕ್ಕಿಂತ ಮದುವೆ ಆಗಿಲ್ಲ, ವಯಸ್ಸಾಗಿದೆ, ಮಕ್ಕಳಾಗಿಲ್ಲ, ಯಾರ್ಯಾರು ಏನೇನೋ ಮಾತಾಡ್ತಾ ಇದ್ದಾರೆ, ಕೆಲಸ ಸಿಕ್ಕಿಲ್ಲ, ಏನು ಮಾಡೋದು, ಮನೆಯಲ್ಲೇ ನನ್ನವರು ನನಗೆ ನಿಂದನೆ ಮಾಡ್ತಾ ಇದ್ದಾರೆ, ಇವೆಲ್ಲವೂ ಇದೆ. ಅವರೆಲ್ಲರನ್ನ ನೋಡೋದಕ್ಕಿಂತ ಮೊದಲು ಅಂದರೆ ಸಮಯ ವ್ಯರ್ಥ ಮಾಡ್ತಾಯಿದ್ದಾರೆ. ಅವ್ರು ಹೀಗಂದ್ರು ಈಗಂದ್ರು ಅಂತ ಅವ್ರನ್ನ ನೋಡ್ತಾ ಇಲ್ಲ ಅವ್ರ ಬಗ್ಗೆ ಮಾತಾಡ್ತಾ ಯೋಚಿಸ್ತಾ ಕೂರೋದ್ರಿಂದ ಆ ಸಮಸ್ಯೆಗೆ ಪರಿಹಾರ ಸಿಗೋದಿಲ್ಲ. ಸ್ವಲ್ಪ ನಿಧಾನವಾಗಿ ಉಸಿರಾಡಿ. ವಾಸ್ತವ ಅಷ್ಟೇ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ಯಾರೆಲ್ಲ ಒಂದಿಷ್ಟು ಸುತ್ತುವರೆದು ಸಮಸ್ಯೆಯನ್ನು ಉಂಟು ಮಾಡ್ತಾ ಇದ್ದಾರೋ ಆ ಒಂದು ವಿಚಾರಕ್ಕೆ ಕೆಟ್ಟದಾಗಿ ನೀವು ಬಣ್ಣ ತುಂಬಿಸೋದೇನು ಬೇಡ. ಯಾಕಂದರೆ ಅದೆಲ್ಲವೂ ನಿಮಗೆಲ್ಲೋ ನಿಮ್ಮನ್ನು ಕಂಡ್ಕೊಳ್ಳೋಕೆ ಒಂದು ಸಹಾಯ ಮಾಡ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ ಯೋಚಿಸಿ ಅಲ್ಲಿಂದ ಮುಂದೆ ಹೋಗಿ. ಅಲ್ಲೇ ನಿಂತುಬಿಟ್ರೆ ಸ್ಟ್ರಕ್ ಎನರ್ಜಿ, ಬ್ಲಾಕೇಜ್ ಉಂಟು ಮಾಡ್ತಾ ಇದ್ದೀರಾ. ನಿಮ್ಮಿಂದ ನೀವೇ ಮುಂದೆ ಹೋಗಿ. ಈಗೇನೋ ಕಷ್ಟ ದಿನಗಳಿದ್ದಾವೆ, ಇಲ್ಲ ಸಮಸ್ಯೆಯಲ್ಲಿ ನಿಂತಿದ್ದೀರಾ, ತುಂಬ ಅಂದರೆ ಹಿಂಸೆಯನ್ನು ಅನುಭವಿಸ್ತಾ ಇದ್ದೀರಾ, ನರಳಾಡ್ತಾ ಇದ್ದೀರಾ, ಯಾರಿಗೂ ಹೇಳೋಕ್ಕಾಗ್ತಾ ಇಲ್ಲ. ತೋರಿಸ್ಕೊಂಡ್ರೆ ಎಲ್ಲೋ ಒಂದು ರೀತಿಲಿ ನಿಮ್ಮ ವ್ಯಕ್ತಿತ್ವಕ್ಕೆ ನೀವೇ ಒಂದು ರೀತಿಲಿ ಒಂದು ಭಯ ಮೂಡಿಸ್ದಂಗೆ ಆಗುತ್ತೆ. ಇಲ್ಲ ನೀವು ಆ ರೀತಿ ಬಾಳ್ದವರೇ ಅಲ್ಲ, ತುಂಬ ವ್ಯಕ್ತಿತ್ವ ಸ್ವಾಭಿಮಾನದಿಂದ ಬಾಳ್ದವರು. ಇಲ್ಲ ನಾನು ಯಾರ ಹತ್ರನೂ ಏನೂ ಇಲ್ಲ ಅಂತ ಯಾವತ್ತೂ ಕೈ ಚಾಚಿದವರು ಅಲ್ಲ, ಒಂದು ಸ್ಥಾನಮಾನ ಇಟ್ಕೊಂಡು ಬದುಕ್ತವರು. ಇವತ್ತು ನಮಗೆ ಈ ಪರಿಸ್ಥಿತಿ ಇದೆ ಅಂತ ಹೇಳಿ ನೀವು ಯೋಚಿಸೋದೇನು ಬೇಡ. ಈ ಕಷ್ಟ ಸಮಯಗಳು ಹೀಗೆ ಇರೋದಿಲ್ಲ, ಬದಲಾವಣೆ ಆಗ್ತದೆ ನಿನ್ನ ನಂಬಿಕೆಗೆ ಅನುಸಾರವಾಗಿ. ಇದು ಇಲ್ಲಿ ನಿಮಗೇನೋ ಒಂದು ಪಾಠ ಕಲಿಸ್ಲಿಕ್ಕೆ ಬಂದಿತ್ತು, ಇಲ್ಲ ನಿಮ್ಮ ವ್ಯಕ್ತಿತ್ವವನ್ನು ತಿದ್ದಲಿಕ್ಕೆ ಬಂದಿತ್ತು, ಇಲ್ಲ ನೀನು ಅಷ್ಟೆಲ್ಲ ಒಂದಿಷ್ಟು ಹಾಳು ಮಾಡ್ದೆಲ್ಲ, ನಿನಗೆ ಬುದ್ಧಿ ಇರಲಿಲ್ವಾ ಅನ್ನೋ ರೀತಿಲಿ, ಅಂದರೆ ನಿಮ್ಮನ್ನು ನೀವು ಪ್ರಶ್ನೆ ಮಾಡ್ಕೊಳ್ಳೋ ಅಂಥ ಸಂದರ್ಭದಲ್ಲಿ ನಿಮಗೆ ನಿಲ್ಲಿಸಿದೆ ಅಂದರೆ ಇಲ್ಲಿ ನೀವು ತುಂಬ ಕಲಿಯೋದಿತ್ತು, ಕಲಿಸಿದೆ. ಹಾಗಾಗಿ ಈಗ ಪರಿವರ್ತನೆ ಖಂಡಿತ ನಿಮಗೆ ಸಿಗುತ್ತೆ. ಕಷ್ಟಗಳು ಇನ್ಮೇಲೆ ನಿಮ್ಮ ಹತ್ರ ಇರೋದಿಲ್ಲ ಅಂತ ಏನಿಲ್ಲ, ಅವುಗಳನ್ನು ಎದುರಿಸ್ತೀರಾ, ಅವುಗಳನ್ನು ಪರಿವರ್ತನೆ ಮಾಡ್ಕೊಳ್ತೀರಾ. ಭರವಸೆ ನಿಮ್ಮ ಮೇಲೆ ನೀವು ಇಡಿ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಿದ್ರೆ. ಅಂದರೆ ದೋಣಿಯಲ್ಲಿ ನೀವು ಹೋಗ್ತಾ ಇದ್ದೀರಾ, ಅದರಲ್ಲಿ ಇದ್ದಕ್ಕಿದ್ದಾಗೆ ಒಂದು ಸಣ್ಣ ರಂಧ್ರ ಆಗಿ ನೀರು ತುಂಬಿತು ಅಂದರೆ ನೀವು ಏನು ಮಾಡೋದು, ನೀರು ತುಂಬ್ತಾ ಇದೆ ಇಲ್ಲ ಅಂತೇಳಿ ಸುಮ್ಮನೆ ಕೂತ್ರೆ ನೀವು ಮುಳುಗ್ತೀರಾ ಅಲ್ವಾ. ನೀರನ್ನು ತೆಗೆದು ನೀವು ಹಾಕ್ತಾನೆ ಇರಬೇಕು. ದೋಣಿನ ಹಗುರ ಮಾಡಬೇಕು ನೀರಲ್ಲಿ ತೇಲೋ ಹಾಗೆ, ಆಗಲೇ ನೀವು ಮುಂದೆ ಹೋಗೋದು. ಹಾಗಾಗಿ ಕಷ್ಟ ಬಂದಿದೆ, ದುಃಖ ಬಂದಿದೆ, ಸಮಸ್ಯೆ ಬಂದಿದೆ, ಕೆಲಸ ಇಲ್ಲ, ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ, ಈ ಒಂದು ಯಾರೋ ಏನೋ ಅಂತಿದ್ದಾರೆ, ನಮ್ಮವರೇ ನಂಗೆ ನೋವು ಕೊಡ್ತಾ ಇದ್ದಾರೆ, ಹಿಂಸೆ ಮಾಡ್ತಾಯಿದ್ದಾರೆ, ಎಲ್ಲಿವರೆಗೂ ನೀವು ಅದನ್ನು ಹೇಳ್ತಾ ಹೋಗ್ತೀರಾ, ಅಲ್ಲಿವರೆಗೂ ನಿಮ್ಮ ಹತ್ರನೇ ಇರುತ್ತೆ. ಬಿಡಿ, ಅದನ್ನು ಕೇಳಿ ಈ ಕಡೆ ಕಿವಿಲಿ ಬಿಡಿ. ಅಂದರೆ ಯಾವುದನ್ನು ನಿಮ್ಮ ಮನಸ್ಸಲ್ಲಿ ಇಟ್ಕೋಬೇಕು, ಯಾವುದನ್ನು ಈ ಕಡೆ ಕಿವಿಲಿ ಕೇಳಿ ಈ ಕಡೆ ಕಿವಿಲಿ ಬಿಡಬೇಕು, ಅದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಮುಂದುವರಿರಿ. ಹಾಗಾಗಿ ನಿಮ್ಮ ದೋಣಿಯಲ್ಲಿ ಈಗ ನೀರು ತುಂಬ್ತಾ ಇದೆ, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಕೂತ್ರೆ ನೀವು ಮುಳುಗ್ಬಿಡ್ತೀರಾ. ಯಾರೋ ಏನೋ ಹೇಳ್ತಿದ್ದಾರೆ ಅವರು ಅಂದರೆ ಆ ಒಂದು ಎನರ್ಜಿಗಳೊಂದಿಗೆ ಸ್ಟ್ರಕ್ ಆಗಿ ನೀವು ನಿಂತು ಬಿಡ್ತೀರಾ. ಪ್ರಾಮಾಣಿಕ ಪ್ರಯತ್ನದೊಂದಿಗೆ ನೀವು ಮುಂದುವರಿಲೇಬೇಕು. ಹಾಗಾಗಿ ಆ ದೋಣಿಯಲ್ಲಿ ನೀರು ನಿಂತಿದೆ ಅಂದರೆ ಅದನ್ನು ತೆಗೆದು ಹೊರಗೆ ಹಾಕಿ, ಆಗಲೇ ನೀವು ಬದುಕಕ್ಕೆ ಸಾಧ್ಯ ಅಂತ ಹೇಳಿ ಇಲ್ಲಿ ಗುರು ಹೇಳ್ತಾ ಇದ್ದಾರೆ.
ಹಾಗಾಗಿ ನೀವು ಒಂದು ದೃಢವಾದ ಹೆಜ್ಜೆ ಇಟ್ಟು ಒಂದಿಷ್ಟು ವಿಚಾರಗಳಲ್ಲಿ ಮುಂದುವರಿಲೇಬೇಕು, ನಿಲ್ಲೋದು ಬೇಡ. ಯಾಕಂದರೆ ಇದರಲ್ಲೇ ನನಗೇನಾದರೂ ಸಿಗುತ್ತೆ ಅಂತೇಳಿ ಕಾಯ್ತಾ ಕೂರೋದಕ್ಕಿಂತ ಬೇರೊಂದು ದಾರಿಯನ್ನು ಕಂಡುಕೊಳ್ಳಿ. ನಿಮಗೆ ಇಲ್ಲಿ ಒಂದು ಸ್ಟ್ರಕ್ ಎನರ್ಜಿ ಫೀಲ್ ಆಗ್ತಾಯಿದೆ ಅಂದರೆ ನಿಮ್ಮ ದಾರಿ ಬೇರೊಂದು ತಿರುವಿನಲ್ಲಿ ಏನೋ ನಿಮಗೆ ಕೊಡೋ ಒಂದು ನಿರೀಕ್ಷೆಯನ್ನು ಹೊಂದಿದೆ. ಹಾಗಾಗಿ ಅಲ್ಲೇ ನಿಂತು ನೋಡಬೇಡಿ, ಬೇರೊಂದು ಪ್ರಯತ್ನ ಮಾಡಿ. ಅದು ಯಾವುದೇ ರೀತಿಯ ಒಂದು ವಿಚಾರ, ಮದುವೆದಲ್ಲಾಗಿರ್ಬೋದು, ಪ್ರೀತಿಯ ವಿಚಾರದಲ್ಲಾಗಿರ್ಬೋದು, ಇಲ್ಲ ಮಕ್ಕಳಾಗೋ ವಿಚಾರದಲ್ಲಾಗಿರ್ಬೋದು, ಕೆಲಸ, ಮನುಷ್ಯನಿಗೆ ಸಹಜವಾದ ಸಮಸ್ಯೆಗಳು ಇದ್ದಾವೆ ಅಂದರೆ ಇಲ್ಲಿ ನೀವು ಬೇರೊಂದು ದಾರಿಯನ್ನು ಸ್ವಲ್ಪ ಮಟ್ಟಿಗೆ ತಿರುವು ನೋಡಿ. ಅಲ್ಲೇ ನಿಂತು ಸ್ಟ್ರಕ್ ಆಗಿಬಿಟ್ಟಿದೆ, ಬ್ಲಾಕೇಜ್ ಉಂಟಾಗಿದೆ. ಹಾಗಾಗಿ ಸ್ವಲ್ಪ ತಿರುವು ತಗೊಳ್ಳಿ. ಅಂದರೆ ಪದೇ ಪದೇ ಆಸ್ಪತ್ರೆಗೆ ಹೋಗ್ತಾ ಇದ್ದೀರಾ, ಅದರಿಂದನೇ ನಂಗೆ ಸರಿ ಆಗ್ಬೋದು, ಟ್ರೀಟ್ಮೆಂಟ್ ತೊಗೊಂಡೆ ಅಂತ ಹೇಳಿ ನೀವು ಅಂದ್ಕೊಳ್ತಾ ಇದ್ದೀರಿ ಅಂದರೆ ಅಲ್ಲಿ ಆಗ್ತಾ ಇಲ್ಲ, ನೀವು ಹೋಗೋದು ನಿಲ್ಲಿಸ್ತಾ ಇಲ್ಲ, ಹಣ ಖರ್ಚಾಗ್ತಾ ಇದೆ, ಸಮಸ್ಯೆಗೆ ಪರಿಹಾರ ಸಿಗ್ತಾ ಇಲ್ಲ. ಹೀಲಾಗಿ ಕೆಲವೊಂದು ಪ್ರಕೃತಿದತ್ತ ಒಂದಿಷ್ಟು ವಿಚಾರಗಳನ್ನು ಅಳವಡಿಸ್ಕೊಂಡು ಹೀಲಾಗಿ ಪ್ರಾಣಿ ಪಕ್ಷಿಗಳಿಗೆ ಆಹಾರ ಕೊಡಿ. ಅವುಗಳು ನಿಮ್ಮ ದೋಷವನ್ನು ತಗೊಳ್ತವೆ, ನೀವು ಹಗುರವಾಗ್ತಾ ಹೋಗ್ತೀರಾ, ಕಾಯಿಲೆ ದೂರ ಆಗ್ತಾ ಹೋಗುತ್ತೆ, ಸಂತಾನದ ಸಮಸ್ಯೆಯಲ್ಲಿರುವ ಒಂದಿಷ್ಟು ದೋಷಗಳು ಕಳೀತಾ ಹೋಗ್ತವೆ. ಪ್ರಾಣಿ ಪಕ್ಷಿಗಳಿಗೆ ಕಾಳು ನೀರು ಇಂಥವನ್ನ ಕೊಡೋ ಅಭ್ಯಾಸ ಮಾಡ್ಕೊಳ್ಳಿ. ಪಾರ್ಕಲ್ಲಿ ಸ್ವಲ್ಪ ಹೊತ್ತು ಓಡಾಡೋ ಅಭ್ಯಾಸ ಮಾಡ್ಕೊಳ್ಳಿ. ಹುಲ್ಲಿನ ಮೇಲೆ, ನೆಲದ ಮೇಲೆ ಓಡಾಡೋ ಅಭ್ಯಾಸ ಮಾಡ್ಕೊಳ್ಳಿ. ಭೂಮಿ ತಾಯಿ ನಿಮ್ಮನ್ನು ಹೀಲ್ ಮಾಡ್ತಾಳೆ. ಅಂದರೆ ಮಣ್ಣು ಕೂಡ ಪಂಚಭೂತಗಳಲ್ಲಿ ಒಂದಾಗಿದೆ, ತುಂಬ ಅದು ಎನರ್ಜಿಯನ್ನು ಹೊಂದಿದೆ. ಹಾಗಾಗಿ ಆ ತಾಯಿಗೆ ನಿಮ್ಮ ಕೂಗು ಕೇಳುತ್ತೆ. ಯಾಕಂದರೆ ಭೂಮಿ ತಾಯಿ ಕೂಡ ಒಂದು ಹೆಣ್ಣು. ಹಾಗಾಗಿ ಅವಳು ಕೂಡ ನೀವು ಅವಳ ಒಂದು ಹತ್ರ ನಿಮ್ಮ ಕಷ್ಟವನ್ನು ತೋಡ್ಕೊಂಡಾಗ ಅವಳು ಕೂಡ ನನ್ನಿಂದ ಆದಷ್ಟು ಸಹಾಯ ನಿನಗೆ ಮಾಡ್ತೀನಿ ಅನ್ನೋ ರೀತಿಲಿ ಹೀಲ್ ಮಾಡ್ತಾಳೆ. ಆ ಎನರ್ಜಿಗೆ ಕನೆಕ್ಟ್ ಆಗಿ ಪ್ರತಿಯೊಂದು ಎನರ್ಜಿಲಿ, ಗಾಳಿಗೆ, ತಂಪಾದ ಗಾಳಿಯಲ್ಲಿ ಓಡಾಡಿ. ಅಂದರೆ ಫೀಲ್ ಮಾಡಿ. ಎಲ್ಲೋ ಕೂತ್ಕೊಂಡಾಗ ಸುಮ್ಮನೆ ಚಿಂತೆ ಮಾಡೋದಲ್ಲ, ಒಬ್ಬರೇ ಕೂತ್ಕೊಂಡಾಗ ಅಲ್ಲೊಂದು ಗಾಳಿ ಬೀಸ್ತಾ ಇದೆ ಅಂದರೆ ಆ ಗಾಳಿಯ ಎನರ್ಜಿಗೆ ಕನೆಕ್ಟ್ ಆಗಿ ಈ ಗಾಳಿಗೊಂದು ಹೇಳ್ಕೊಳ್ಳಿ, ನನ್ನ ಜೀವನದಲ್ಲಿರೋ ಇಷ್ಟು ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕಾಗಿದೆ, ಆದರೆ ನಾನೇ ಎಲ್ಲೋ ದುರ್ಬಲತೆಯಿಂದ ಯೋಚಿಸ್ತಾ ಇದ್ದೀನಿ, ನೀವು ನನಗೆ ಸಹಾಯ ಮಾಡ್ತೀರಾ ಸ್ವಲ್ಪ ಅನ್ನೋ ರೀತಿಲಿ ಆ ಗಾಳಿಗೆ ಹೇಳಿ. ಅದೊಂದು ಎನರ್ಜಿ, ಅಲ್ಲಿಂದ ಕೂಡ ನಿಮಗೆ ಸಹಾಯ ಸಿಗ್ಬೋದು. ಅಡುಗೆ ಮಾಡ್ತಾ ಇದ್ದೀರಾ, ಕಷ್ಟಗಳಿದ್ದಾವೆ, ಸಾಲ ಇದೆ, ಸಮಸ್ಯೆ ಇದೆ, ಮಕ್ಕಳಿಗೆ ಫೀಸ್ ಕಟ್ಟಬೇಕು, ಏನು ಮಾಡಬೇಕು, ಮಕ್ಕಳು ಹಾದಿ ತಪ್ತಾ ಇದ್ದಾರೆ, ಇಲ್ಲ ನನ್ನ ಮಾತು ಕೇಳ್ತಾ ಇಲ್ಲ, ಅಡುಗೆ ಮಾಡ್ತಾ ಈ ರೀತಿ ಯೋಚನೆ ಮಾಡ್ತಾರ. ಅಗ್ನಿದೇವ ಅವರು, ನೀವು ಅದನ್ನು ತಿಂದರೆ ನಿಮ್ಮಲ್ಲಿ ಒಂದು ಯಾವ ರೀತಿ ದೇಹದಲ್ಲಿ ಶಕ್ತಿ ಬರುತ್ತಲ್ಲ, ನೀವು ಯಾವ ರೀತಿ ನೆಗೆಟಿವ್ ಒಂದು ವಿಚಾರಗಳಲ್ಲಿ ಅಡುಗೆ ಮಾಡ್ಕೊಂಡು ತಿಂತಿದ್ರೋ ಅದೇ ರೀತಿ ದುರ್ಬಲತೆ ನಿಮ್ಗೆ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ. ಯಾಕಂದರೆ ನೀವು ಅಡುಗೆ ಮಾಡಬೇಕಾದ್ರೂ ಅದೇ ರೀತಿ ಚಿಂತೆಗಳನ್ನು ಮಾಡ್ತಾ ಅಡುಗೆಯಲ್ಲಿ ಅದನ್ನು ಹಾಕಿ, ಆ ಎನರ್ಜಿಯನ್ನು ಹಾಕಿ ಅಡುಗೆ ಮಾಡಿದರೆ ಅದನ್ನು ತಿಂದವರಿಗೆ ಚಿಂತೆಗಳೇ ಜಾಸ್ತಿ ಆಗುತ್ತೆ, ಸಮಸ್ಯೆಗಳೇ ಜಾಸ್ತಿ ಆಗುತ್ತೆ, ಅದರಿಂದ ಹೊರಬರೋ ದಾರಿ ಇಲ್ಲ. ಹಾಗಾಗಿ ಆ ಅಗ್ನಿದೇವನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ನಮ್ಮ ಮನೆಯಲ್ಲಿ ಒಂದು ಪ್ರೀತಿ, ಒಂದು ನಂಬಿಕೆ, ಒಂದು ವಿಶ್ವಾಸ, ಒಂದು ಬದಲಾವಣೆ ತುಂಬಲಿ. ಪ್ರತಿಯೊಬ್ಬರಲ್ಲೂ ಒಂದು ಒಳ್ಳೆಯ ಸಕಾರಾತ್ಮಕ ವಿಚಾರಗಳು ಬೆಳಗಲಿ. ನಮ್ಮಲ್ಲಿರುವ ಒಂದು ದಾರಿದ್ರ್ಯ ದೂರವಾಗಲಿ ತಂದೆ, ನಿನ್ನ ಅನುಗ್ರಹ ಆಶೀರ್ವಾದ ಇರಲಿ ಅನ್ನೋ ರೀತಿಲಿ ಆ ಎನರ್ಜಿಗೆ ಬೇಡ್ಕೊಂಡು ಅಡುಗೆ ಮಾಡಿ. ಆಗ ನೋಡಿ ಪರಿವರ್ತನೆ. ಅಂದರೆ ಇಲ್ಲಿ ಎಲ್ಲದಕ್ಕೂ ಯಾರೋ ಬಂದು ಸಹಾಯ ಮಾಡಲಿ ಅನ್ನೋದು ಯೋಚನೆ ಮಾಡೋದಕ್ಕಿಂತ, ಇಲ್ಲ ಅವ್ರು ಯಾಕೆ ನನಗೆ ಅನ್ಯಾಯ ಮಾಡಿದರು ಅಂತೇಳಿ ಪದೇ ಪದೇ ಯೋಚಿಸೋದಕ್ಕಿಂತ, ಇಲ್ಲ ನಾನು ಮುಂದೇನು ಮಾಡಲಿ, ನನಗೆ ಯಾರದ್ದು ಭರವಸೆ ಇಲ್ಲ, ನನ್ನ ಹತ್ರ ಆ ಯೋಗ್ಯತೆ ಇಲ್ಲ, ನನ್ನ ಹತ್ರ ಹಣ ಇಲ್ಲ ಅಂತೇಳಿ ಯೋಚನೆ ಮಾಡೋದಕ್ಕಿಂತ ಮೊದಲು ಪಂಚಭೂತಗಳು ನಿಮ್ಮ ದೇಹದಲ್ಲೂ ಇದ್ದಾವೆ, ಹೊರಗಡೆನೂ ಇದ್ದಾವೆ. ಅವುಗಳು ನಿಮ್ಮನ್ನು ಹೀಲ್ ಮಾಡ್ತವೆ. ಅವುಗಳ ಎನರ್ಜಿಗೆ ಕನೆಕ್ಟ್ ಆಗಿ ಬೆಳಗ್ಗೆ ಎದ್ದ ತಕ್ಷಣ ಗುರುವಿಗೆ ಒಂದು ನಮನ, ಕುಲದೇವಿಗೆ ಒಂದು ನಮನ ಮಾಡಿ, ಹೊರಗಡೆ ಬಂದು ಸೂರ್ಯದೇವನಿಗೆ ಒಂದು ನಮನ ಮಾಡ್ತಾ ಆಕಾಶದ ಕಡೆ ಕೈ ಮಾಡಿ ಪ್ರಾರ್ಥನೆ ಮಾಡಿ. ಅದು ನಿಮ್ಮನ್ನು ಹೀಲ್ ಮಾಡುತ್ತೆ. ಅರ್ಥ ಮಾಡ್ಕೊಳ್ಳಿ, ನಾನು ಇಲ್ಲಿ ಪರಿಹಾರವನ್ನು ಇಲ್ಲೇ ಕೊಡ್ತಾ ಇದ್ದೀನಿ ಸರಳವಾಗಿ. ಭೂಮಿ ತಾಯಿಗೆ ಒಂದು ನಮನ ಮಾಡ್ಕೊಳ್ಳಿ. ಎದ್ದ ತಕ್ಷಣ ನೆಲ ಮುಟ್ಟಿ, ತಾಯಿ ನಮ್ಮನ್ನು ಹೊತ್ತಿದೆಯಾ ತಾಯಿ, ನೀನು ನಮ್ಮ ಭಾರವನ್ನು ಹೊತ್ತಿ ರಕ್ಷಣೆ ಮಾಡ್ತಿದೀಯಾ, ಅದೇ ನಾನು ನನ್ನ ಸಮಸ್ಯೆಗಳ ಭಾರವನ್ನೇ ಹೊರಕಾಗ್ತಾ ಇಲ್ಲ. ಉದಾಹರಣೆಯಾಗಿ ಆ ಭೂಮಿ ತಾಯಿಯನ್ನು ನೋಡಿ ಅಲ್ವಾ. ಹಾಗಾಗಿ ಇಲ್ಲಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ನಿಮ್ಮಲ್ಲೇ ಇದೆ, ಅದನ್ನು ನೀವು ಬೇರೆಯವರ ಮೂಲಕ ಹುಡ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ರೆ ಹಾಗಾಗಿ ಸೋಲಾಗ್ತಿದೆ. ಕಲ್ಪನೆ ಹೆಚ್ಚಾಗ್ತಾ ಇದೆ. ಅಂದರೆ ನಿಮಗಿಂತ ವಿಶ್ವಾಸ ನೀವು ಕಲ್ಪನೆಗಳ ಮೇಲೆ ಇಡ್ತಾ ಇದ್ದೀರ, ಭಯದ ಮೇಲೆ. ಏನಾಗ್ಬೋದು ಏನೋ ನಾಳೆ, ಸಾಲ ಕೊಟ್ಟವ್ರು ಮನೆ ಬಾಗಿಲಿಗೆ ಬಂದಿದ್ದಾರೆ, ಅವ್ರಿಗೆ ಏನು ಹೇಳೋದು ಏನೋ ಆ ರೀತಿಲಿ ಹೇಳಲೇಬೇಕು ತಾನೆ. ತಪ್ಪು ನಮ್ಮಿಂದನೇ ಆಗಿರೋದು, ನಮಗದನ್ನು ಕಾಲಾವಕಾಶಕ್ಕೆ ಸರಿಯಾಗಿ ಕೊಡೋಕ್ಕಾಗಲಿಲ್ಲ, ತಪ್ಪು ನಮ್ಮದೇ ಆಗಿದೆ. ವಿನಮ್ರ ಭಾವದಿಂದ ಪ್ರಾರ್ಥನೆ ಮಾಡ್ಕೊಳ್ಳಿ. ಕೇಳಲಿಲ್ಲ ಅಂದರೆ ಏನು ಮಾಡೋಕ್ಕಾಗತ್ತೆ, ಅಲ್ಲೊಂದು ಏನಾದರೂ ಬೇರೆ ಸೊಲ್ಯೂಷನ್ ಸಿಕ್ಕೇ ಸಿಗುತ್ತೆ ಅಲ್ವಾ. ಧೈರ್ಯ ನಮಗಿರ್ಬೇಕು. ಪರಿಸ್ಥಿತಿಯಿಂದ ಓಡಿದಷ್ಟು, ಇಲ್ಲಿ ತಪ್ಪಿಸ್ಕೊಂಡಷ್ಟು ಆ ಸಮಸ್ಯೆ ನಿಮ್ಮನ್ನು ಬೆನ್ನು ಹತ್ತುತ್ತಾ ಇರುತ್ತೆ. ಅದೊಂದು ಎನರ್ಜಿ. ಹಾಗಾಗಿ ಅದನ್ನು ಅಲ್ಲಲ್ಲೇ ರಿಮೂವ್ ಮಾಡೋ ಅವಶ್ಯಕತೆ ನಿಮಗಿದೆ. ಸಮಸ್ಯೆ ಎದುರಿಗೆ ನಿಂತು ನೀವು ಎದುರಿಸ್ತಿದ್ರೆ ಆ ಸಮಸ್ಯೆ ನಿಮಗೆ ಹೆದರುತ್ತೆ. ಇಲ್ಲ, ನೀವು ಹೆದರಿ ಓಡಿದರೆ ಸಮಸ್ಯೆ ದೊಡ್ಡದಾಗಿ ನಿಮ್ಮ ಬೆನ್ನ ಹಿಂದೆ ಇರುತ್ತೆ. ಹಾಗಾಗಿ ಒಂದು ಪುಟ್ಟ ಮರವನ್ನು ತನ್ನಿ, ಒಂದು ಪುಟ್ಟ ಗಿಡವನ್ನು ತನ್ನಿ, ಅದನ್ನು ಪಾಟೊಳಗೆ ಹಾಕಿ ಅದನ್ನು ಸಾಕ್ತಾ ಬನ್ನಿ, ಹೇಳ್ತಾ ಬನ್ನಿ ಅದಕ್ಕೆ, ನನ್ನ ಜೀವನದಲ್ಲಿ ನಾನು ತುಂಬ ಸುಖವಾಗಿದ್ದೀನಿ, ಶಾಂತಿಯಿಂದ ಇದ್ದೀನಿ, ಭಗವಂತ ನನಗೇನು ಕೊಟ್ಟಿದ್ದರೋ ಅದೆಲ್ಲ ಒಳ್ಳೆಯದೇ ಕೊಟ್ಟಿದ್ದರು, ಒಳ್ಳೆಯದೇ ಕೊಟ್ಟಿದ್ದಾರೆ. ಇಲ್ಲ ಒಂದು ರೀತಿ ದುಡುಕಿನ ನಿರ್ಧಾರದಿಂದ, ಇಲ್ಲ ನನ್ನ ತಪ್ಪಾದ ನಿರ್ಧಾರದಿಂದ ಸ್ವಲ್ಪ ಅದರಲ್ಲಿ ಏನೋ ಏರುಪೇರು ಉಂಟಾಗಿದೆ. ಆದರೆ ಭಗವಂತ ನಿಜವಾಗ್ಲೂ ನಾನು ನಂಬಿದ ಗುರುವು ಕರುಣಾಮಯ, ದಯಾಮಯ, ಪ್ರೇಮಮಯಿ, ಸಾಯಿಯಾಗಿದ್ದಾನೆ.
ಬಂದಿದ್ದಾರೆ, ನಿನ್ನ ರೂಪದಲ್ಲಿ ನನ್ನ ಮನೆಗೆ ಬಂದು ನನ್ನ ಅಂಗಳದಲ್ಲಿ ನೆಲೆಸಿದ್ದಾರೆ ಅಂದರೆ ಖಂಡಿತ ನೀನು ಹೇಗೆ ಬೆಳೀತಾ ಹೋಗ್ತೀಯೋ ಅಷ್ಟೇ. ಅಂದರೆ ನಿನ್ನ ಜೊತೆ ನಾನು ಒಂದು ಅವಿನಾಭಾವ ಸಂಪರ್ಕ ಇಟ್ಕೊಂಡು ನನ್ನ ಎಲ್ಲ ರೀತಿಯ ವಿಚಾರಗಳನ್ನು ನಿನ್ನ ಹತ್ರ ಶೇರ್ ಮಾಡ್ತೀನಿ, ನೀನು ನನಗೆ ಸಹಾಯ ಮಾಡು ಅನ್ನೋ ರೀತಿಲಿ ಪ್ರಾರ್ಥನೆ ಮಾಡಿ. ಖಂಡಿತ ಆ ಪ್ರಕೃತಿ ಕೂಡ ನಿಮಗೆ ಸಹಾಯ ಮಾಡುತ್ತೆ. ಇಲ್ಲಿ ನೀವು ಆ ಎನರ್ಜಿಗೆ ಕನೆಕ್ಟ್ ಆಗಬೇಕಷ್ಟೇ, ಆಗಲೇ ಅದರ ಅನುಭವ ಗೊತ್ತಾಗೋದು. ಕೇಳೋದ್ರಿಂದ ಅಲ್ಲ, ಇದು ನಿಮಗೆ ಮನವರಿಕೆ ಮಾಡಿಸ್ತಾ ಇರೋ ವಿಚಾರ ಆಗಿದೆ. ಯಾಕಂದರೆ ಸಾಕಷ್ಟು ಜನ ನನಗೆ ಕಷ್ಟ ಇದೆ ಕಷ್ಟ ಇದೆ ಕಷ್ಟ ಇದೆ, ನೀವು ಹೇಳ್ತಾ ಇರೋದೇನು ದಿನನಿತ್ಯ ಕಷ್ಟ ಇದೆ ಕಷ್ಟ ಇದೆ ಕಷ್ಟ ಇದೆ ಇದೆ ಅಂತಲೇ ತಾನೇ ಹೇಳ್ತಾ ಇದ್ದೀರಾ, ಅದಕ್ಕೆ ಅದಿದೆ. ನನಗೆ ಎಷ್ಟೇ ಸಮಸ್ಯೆಗಳಿದ್ರು ನನ್ನ ಹತ್ರ ಸಮಸ್ಯೆಗಳು ನಿಲ್ಲೋದಿಲ್ಲ ಬಿಡಿ, ಇವತ್ತು ಬರುತ್ತೆ ನಾಳೆ ಹೋಗುತ್ತೆ, ಅದು ಯಾವತ್ತೂ ನಿಲ್ಲೋದಿಲ್ಲ. ಈ ಕ್ಷಣ ಬರುತ್ತಾ ಮರುಕ್ಷಣ ನನಗೊಂದು ಬಾಬಾ ಗುರು, ನಾನು ನಂಬಿದ ದೇವರು ನನಗೆ ಅದಕ್ಕೊಂದು ಸೊಲ್ಯೂಷನ್ ಕೊಟ್ಬಿಡ್ತಾರೆ. ನಾನು ತೀರ್ಮಾನ ತೊಗೊಂಡು ಅದರಿಂದ ಬೇಗ ಬೇಗ ಮುಂದೆ ಹೋಗ್ತಾ ಇದ್ದೀನಪ್ಪ, ಅದನ್ನು ನಿಲ್ಲಿಸ್ತಾ ಇಲ್ಲ, ತಡೆ ಹಿಡಿತಾ ಇಲ್ಲ, ನಾಳೆ ನಾಳೆ ಅಂತ ಅದನ್ನು ಮುಂದಕ್ಕೂ ಹಾಕ್ತಾ ಇಲ್ಲ. ಅಲ್ಲಿ ಏನಿರುತ್ತೋ ಅದನ್ನು ನಾನು ಹೇಳ್ತಾ ಹೋಗ್ತೀನಿ, ಮುಂದೆ ಹೋಗ್ತಾ ಇರ್ತೀನಿ, ಹಾಗಾಗಿ ನನಗೆ ಪರಿವರ್ತನೆ ಸಿಗ್ತಾ ಇದೆ ಅಂತೇಳಿ ಆ ರೀತಿ ಹೇಳಿ. ಅದು ಬಿಟ್ಟು ಕಷ್ಟ ಇದೆ ಸಮಸ್ಯೆ ಇದೆ 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 ನನ್ನ ಹತ್ರ ಆಸ್ತಿ ಇದೆ, ನನ್ನ ಹತ್ರ ಒಡವೆ ಇದೆ, ನನ್ನ ಹತ್ರ ಬಟ್ಟೆ ಇದೆ, ನನ್ನ ಹತ್ರ ಬಂಗಾರ ಇದೆ, ನನ್ನ ಹತ್ರ ಮಕ್ಕಳಿದ್ದಾರೆ, ನನ್ನ ಹತ್ರ ಸಂಸಾರ ಇದೆ ಇದೆ ಅಲ್ವಾ, ಅದಿರುತ್ತೆ. ಅದೇ ನಂತರ ಕಷ್ಟ ಇದೆ ದುಃಖ ಇದೆ ಆರೋಗ್ಯ ಇಲ್ಲ, ನನ್ನ ಹತ್ರ ಅನಾರೋಗ್ಯ ಇದೆ ಅಂದರೆ ಅದೇ ಇರುತ್ತೆ. ಯೋಚನೆ ಮಾಡಿ. ಕೊನೆಯದಾಗಿ ಹೇಳ್ತಾ ಇದ್ದೀನಿ, ಈ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗಿದೆ, ನಿಮ್ಮನ್ನು ಹೀಲ್ ಮಾಡುತ್ತೆ, ಗೈಡ್ ಮಾಡುತ್ತೆ. ಹಾಗೆ ಗುರುವಿನ ಆಶೀರ್ವಾದದಿಂದ ನೀವು ನಿಮ್ಮ ಒಂದು ಜೀವನದಲ್ಲಿ ಸರಿಯಾದ ತೀರ್ಮಾನಗಳನ್ನು ತಗೊಳ್ಳೋಕ್ಕೆ ಸಾಧ್ಯ ಮಾಡಿಕೊಡುತ್ತೆ. ಈ ಒಂದು ವಿಚಾರ ನಿಮಗೆ ರೆಸೆಂಟ್ ಆಗಿದ್ರೆ ಕೃತಜ್ಞತಾಪೂರ್ವಕವಾಗಿ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸ್ನೇಹಿತರೆ, ನಾನು ವಿಡಿಯೋ ಹಾಕಲಿಕ್ಕೆ ತಡ ಆಗ್ತಾ ಇರೋದು ನಿಮ್ಮಿಂದನೇ ಅಂತ ಹೇಳಿ ಅನಿಸುತ್ತೆ. ಯಾಕಂದರೆ ನಾನು ಬೆಳಗ್ಗೆ ಸಮಯ ಕೊಟ್ಟಿದ್ದೀನಿ, ಸಂಜೆ ಸಮಯ ಕೊಟ್ಟಿದ್ದೀನಿ, ಆದರೆ ನನಗೆ ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ ಕಾಲ್ ಮಾಡ್ತಾಯಿದ್ದೀರಾ. ಅಂದರೆ ನನಗೆ ನಿಮ್ಮ ಹತ್ರ ಮಾತಾಡದೆ ಇರೋಕ್ಕೂ ಆಗ್ತಾಯಿಲ್ಲ, ಹಾಗಂತ ನಾನು ವಿಡಿಯೋ ಮಾಡ್ದೇನೂ ಇರೋಕ್ಕಾಗ್ತಾಯಿಲ್ಲ. ಸ್ವಲ್ಪ ಸಹಕರಿಸಿ, ಸ್ವಲ್ಪ ಅಂದರೆ ದಿನನಿತ್ಯ ಮಾಡ್ತಾನೆ ಇದ್ದರೆ ಫೋನ್ನ ನನಗೆ ವಿಡಿಯೋ ಮಾಡೋಕ್ಕಾಗೋದಿಲ್ಲ. ದಯವಿಟ್ಟು ಸಹಕರಿಸಿ. ನೀವು ನನಗೆ ಸ್ವಲ್ಪ ಸಮಯಾವಕಾಶ ಕೊಡಿ. ಅಂದರೆ ವಾರಕ್ಕೊಂದು ಸರಿ ಇಲ್ಲ 2 ಸರಿ ಹಿಂಗೆ ಫೋನ್ ಮಾಡೋ ಅಭ್ಯಾಸ ಮಾಡ್ಕೊಳ್ಳಿ. ದಯವಿಟ್ಟು ನಿಮ್ಮ ಒಂದು ಸಮಸ್ಯೆಗೆ ಪರಿಹಾರವನ್ನು ನಾನು ದಿನನಿತ್ಯ ರೀಡಿಂಗಲ್ಲೇ ಕೊಟ್ಟಿರ್ತೀನಿ, ಅದನ್ನು ಅರ್ಥ ಮಾಡಿಕೊಂಡ್ರೆ ಸಾಕು. ಗುರುವಿನಲ್ಲಿ ಸಂಪೂರ್ಣವಾದ ನಂಬಿಕೆ ಇಟ್ಟು ಶರಣಾಗಿದ್ದೀರಾ ಅಂದರೆ ಅವ್ರ ಕೈ ಬಿಡೋದಿಲ್ಲ, ನಿಮ್ಮ ಕೈ ಹಿಡಿದು ನಡೆಸ್ತಾ ಇದ್ದಾರೆ. ನಿಮ್ಮ ಒಂದು ಸೇವೆ ಸಾಯಿ ಸೇವಾ ಟ್ರಸ್ಟಿಗೆ ನಡೀತಾ ಇದೆ. ಖಂಡಿತ ನಾವು ಅದರ ಒಂದು ಉದ್ಘಾಟನೆಯ ಒಂದು ಸಮಯವನ್ನು ಕೂಡ ನಾನು ನಿಮಗೆ ತಿಳಿಸ್ತೀನಿ. ಹಾಗೆ ನಿಮ್ಮ ಸೇವೆ ಆ ಸೇವಾ ಟ್ರಸ್ಟಿಗೆ ನಿರಂತರವಾಗಿ ಒಂದು ಪ್ರಾರ್ಥನೆಯ ಮೂಲಕ ಸಿಗಲಿ ಅಂಥೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತಾ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇವತ್ತಿನ ರೀಡಿಂಗ್ ಮುಗಿಸ್ತಾ ಇದ್ದೀನಿ. ಹಾಗಾದರೆ ಈಗೆಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.